ನನ್ನ ಎಲ್ಲ ಆತ್ಮ ಬಂಧುಗಳಿಗೂ. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಹಾಗೂ ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರಿಗೂ ನನ್ನ ಅನಂತ ಪ್ರಣಾಮಗಳು. ನಮ್ಮ ಮಹಾ ಅವತಾರ್ ಫೌಂಡೇಶನ್ ನ ವ್ಯವಸ್ಥಾಪಕರಾದ ಡಾಕ್ಟರ್ ರಂಗನಾಥ್ ಗುರುಜಿ ಹಾಗೂ ಲಕ್ಷ್ಮೀ ರಂಗನಾಥ್ ಅಮ್ಮನವರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ನನ್ನ ಹೆತ್ತ ತಂದೆ ತಾಯಿ ಹಾಗೂ ಬಂಧು ಮಿತ್ರರು, ನನಗೆ ವಿದ್ಯೆಯನ್ನು ಹೇಳಿಕೊಟ್ಟಂತಹ ಎಲ್ಲಾ ನನ್ನ ಗುರುಗಳಿಗೂ ಮತ್ತು ನನ್ನನ್ನು ಎಲ್ಲರನ್ನೂ ಕಾಯುತ್ತಿರುವ ಹಾಸ್ಟೆಲ್ ಮಾಸ್ಟರ್ಸ್ಗಳಿಗೂ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಾ ಇಂದು ಧ್ಯಾನಕ್ಕೆ ಎಲ್ಲರನ್ನೂ ಬರಮಾಡಿಕೊಂಡು ಧ್ಯಾನವನ್ನು ಪ್ರಾರಂಭಿಸೋಣ ಮಾಸ್ಟರ್ಸ್. ಹಾಗೆ ಈಗ ನಾನು ಒಂದು ಕೇಳ್ತೀನಿ ಮಾಸ್ಟರ್ಸ್, ನಾನು ಯಾವಾಗ ನಮ್ಮ ಹೆತ್ತ ತಂದೆ ತಾಯಿ ಹಾಗೂ ಬಂಧು ಮಿತ್ರರು ಹಾಗೂ ನಮ್ಮ ಹಾಸ್ಟೆಲ್ ಮಾಸ್ಟರ್ಸ್ ಅಂತ ಹೇಳ್ತಾ ಇರ್ತೀನಿ, ಆಗ ತಾವೂ ಸಹಿತ ಹೇಳಿದ್ರೆ ಅದು ನಿಮ್ಮ ಪಕ್ಕದಲ್ಲಿನೂ ಹಾಸ್ಟೆಲ್ ಮಾಸ್ಟರ್ಸ್ ಬರ್ತಾರೆ, ಹಾಗೆ ಬಂದು ನಿಮಗೂ ಧ್ಯಾನಕ್ಕೆ ಸಹಾಯ ಮಾಡ್ತಾರೆ ಅಂತ ಹೇಳಕ್ಕೆ ಇಚ್ಛಿಸ್ತೀನಿ ಮಾಸ್ಟರ್ಸ್. ಥ್ಯಾಂಕ್ ಯು. ಇವತ್ತು ಧ್ಯಾನವನ್ನು ಪ್ರಾರಂಭಿಸೋಣ. ಹಾಗೆ ಇವತ್ತು ನಮ್ಮ ವೆಂಕಟರಮಣ್ ಸರ್ ಬಂದಿದ್ದಾರೆ ನೋಡಿ, ಅವರು ಎಷ್ಟು ಸ್ಮೈಲಿಂಗ್ ಆಗಿ ಕೂತ್ಕೊಂಡು ಪಿರಮಿಡ್ ಒಳಗಡೆ ಕೂತ್ಕೊಂಡು ನಮ್ಮನ್ನು ನೋಡ್ತಾ ಇರ್ತಾರೆ. ಅವ್ರನ್ನ ಫಸ್ಟ್ ನಾವು ವೆಲ್ಕಮ್ ಮಾಡೋಣ ಮಾಸ್ಟರ್ಸ್. ಥ್ಯಾಂಕ್ ಯು. ವೆಲ್ಕಮ್ ಸರ್, ವೆಲ್ಕಮ್ ಟು ಮಹಾ ಅವತಾರ್ ಫೌಂಡೇಶನ್ ನ ಧ್ಯಾನಕ್ಕೆ. ನಮ್ಗೆಲ್ಲರೂ ನಾವೆಲ್ಲರೂ ಏನಾದ್ರು ತಪ್ಪು ಮಾಡಿದಾಗ ಅದನ್ನ ತಿದ್ದಿ ಹೇಳಿ ಅಂತ ಹೇಳ್ಕೊಂತ ನಿಮ್ಮನ್ನು ವೇದಿಕೆಗೆ ಬರ್ಮಾಡ್ಕೋತೀನಿ ಮಾಸ್ಟರ್ಸ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಓವರ್ ಟು ಯು ಸರ್. ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು. ಮಹಾತಾರ್ ಫೌಂಡೇಶನ್ ಸಂಸ್ಥಾಪಕರಾದಂತಹ ಡಾಕ್ಟರ್ ರಂಗನಾಥ್ ಗುರುಜಿಗಳಿಗೂ, ಪತ್ರಿಜಿ ಗುರುಗಳಿಗೂ ಹಾಗೂ ಪ್ರಕೃತಿ ಮಾತೆಗೂ ಮತ್ತು ನಮ್ಮ ಜನ್ಮದಾತರಿಗೂ ಎಲ್ಲರಿಗೂ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಮಿತ್ರರೇ, ಎಲ್ಲರೂ ಸಮಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ನಿಮ್ಮ ಆಲೋಚನೆಗಳೆಲ್ಲ ನಿಮ್ಮ ಮನೆಯ ಬಾಗಿಲಿಂದ ಆಚೆಗೆ ಬಿಟ್ಬಿಡಿ. ಒಳಗಡೆ ಯಾವ್ದು ತಗೊಂಡ್ಬರ್ಬೇಡಿ. ನೀವು ಕೂತಿರುವಂತ ಪ್ಲೇಸು ಯಾವಾಗಲೂ ಕೂತಿರುವಂತ ಧ್ಯಾನಕ್ಕೆ ಕೂಡುವಂತ ಸ್ಥಳ ಆಗಿರ್ಲಿ. ಮತ್ತೆ ನಿಮ್ಮ ಸುತ್ತ ನಿಶಬ್ದವಾಗಿರ್ಲಿ. ಯಾವುದೇ ಬೆಳಕಾದ್ರೂ ಕಮ್ಮಿ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು, ನೀವು ಪಿರಮಿಡ್ ಕ್ಯಾಪ್ ಏನಾದ್ರು ತಂದಿದ್ರೆ ಪಿರಮಿಡ್ ಕ್ಯಾಪ್ ಧರಿಸ್ಕೊಳ್ಳಿ. ಆಮೇಲೆ ಎಲ್ಲರೂ ಒಂದು ಮ್ಯಾಟ್ ಮೇಲೆ ಕೂತ್ಕೊಳ್ಳಿ. ಚೇರ್ ಮೇಲೆ ಕೂತ್ಕೊಂಡಿದ್ರೆ ಒಂದ್ ಕಾಲು ಇನ್ನೊಂದು ಕಾಲ್ ಮೇಲೆ ಇರ್ಲಿ. ಅದಾದ್ಮೇಲೆ ಒಂದು ಗ್ಲಾಸು ನೀರ್ ತಗೊಳ್ಳಿ. ಒಂದು ಗ್ಲಾಸ್ ನೀರ್ ತಗೊಳ್ಳಿ. ಆ ಒಂದು ಗ್ಲಾಸ್ ನೀರಲ್ಲಿ ಅರ್ಧ ಕುಡೀರಿ, ಇನ್ನು ಅರ್ಧ ನಿಮ್ಮ ಹತ್ರ ಇಟ್ಕೊಳ್ಳಿ. ಮತ್ತೆ ನಿಮ್ಮ ಬೆನ್ನು ಕುತ್ತಿಗೆ ನೇರವಾಗಿರ್ಲಿ. ದೇಹದ ಎಲ್ಲಾ ಅಂಗಾಂಗಗಳು ಸಡಿಲವಾಗಿರ್ಲಿ. ಯಾವುದು ಬಿಗಿ ಇಡಬಾರ್ದು. ದೇಹದ ಎಲ್ಲಾ ಅಂಗಾಂಗಗಳು ಸಡಿಲವಾಗಿರ್ಬೇಕು. ಎಲ್ಲೇ ಆಗಿ ಬಿಗಿ ತರ ಇಟ್ಕೊಂಡು ಕುತ್ಕೋಬಾರ್ದು. ಆದಷ್ಟು ಫ್ರೀಯಾಗಿ ಕುತ್ಕೋಬೇಕು. ಬೆನ್ನು ನೇರ ಇರ್ಲಿ, ಕತ್ತು ನೇರ ಇರ್ಲಿ, ಎದೆ ನೇರ ಇರ್ಲಿ. ನಿಮ್ಮ ನೋಟ ಕಣ್ಣು ಮುಚ್ಚಿರ್ಲಿ. ಈಗ ಕನ್ನಡಕ ಇದ್ರೆ ತೆಗೆದು ಪಕ್ಕಕ್ಕಿಡಿ. ಮತ್ತೆ ಕೈಗಳನ್ನ ಒಂದಕ್ಕೊಂದು ಈ ರೀತಿ ಜೋಡಿಸ್ಕೊಳ್ಳಿ. ನಿಮ್ಮ ಹೆಬ್ಬೆಟ್ಟು, ಹೆಣ್ಮಕ್ಳು ಬಲಗೈ ಹೆಬ್ಬೆಟ್ಟು ಒಳಗಡೆ ಎಡಗೈ ಹೆಬ್ಬೆಟ್ಟು ಮೇಲೆ ಇರ್ಲಿ. ಗಂಡ್ಮಕ್ಳು ಬಲಗಡೆ ಹೆಬ್ಬೆಟ್ಟು ಮೇಲೆ ಇರ್ಲಿ ನಿಮ್ಮ ದೇಹದ ಕಡೆಗೆ. ನಿಮ್ಮ ಮಡಲಲ್ಲಿ ಇಟ್ಕೊಳ್ಳಿ ಕೈನ. ಎಲ್ಲರೂ ಕಣ್ಣು ಮುಚ್ಕೊಳ್ಳಿ. ಈಗ ನಿಮಗೆ ನನ್ನ ಮಾತು ವಿನಃ ಬೇರೆ ಏನು ಕೇಳಿಸ್ತಾ ಇಲ್ಲ ಅಂತ ಭಾವಿಸ್ತಾ ಈಗ ನಾವು ಆನಾಪಾನಸತಿಗೆ ಹೋಗೋಣ ಮಿತ್ರರೇ. ಈ 1 ಗಂಟೆ ಕಾಲ ನಾವು ಸಂಗೀತದೊಂದಿಗೆ ಧ್ಯಾನವನ್ನು ಪ್ರಾರಂಭಿಸೋಣ. ಈ ಧ್ಯಾನವು ಆಳವಾಗಿ ನಾವು ಅಭ್ಯಾಸ ಮಾಡೋಣ. ಪ್ರತಿದಿನ ಆಳವಾದ ಧ್ಯಾನ, ಅತಿ ಪವಿತ್ರವಾದ ದಿನ, ಅತಿ ಉನ್ನತವಾದ ಧ್ಯಾನ. ಆ ಧ್ಯಾನ ನಮಗೆ ಲಭಿಸಿದರೆ ನಾವು ಪುಣ್ಯವಂತರು. ನಮಗೆ ಯೂನಿವರ್ಸಲಿಂದ ಒಳ್ಳೆ ಎನರ್ಜಿ ಸಿಗ್ತದೆ ಮಿತ್ರರೇ. ಈಗ ನಾವು ನಮ್ಮ ಶ್ವಾಸವನ್ನ ನಾವು ಗಮನಿಸ್ತಾ ಇದ್ದೀವಿ. ಏಕಾಗ್ರತೆಯಿಂದ ಒಂದೇ ಮನಸ್ಸಿನಿಂದ ನಮಗೆ ಕೇವಲ ನಮ್ಮ ಶ್ವಾಸ ಮಾತ್ರ. ಈಗ ಶ್ವಾಸದ ಶಬ್ದ ಕೇಳಿಸುವಂಗೆ ನಾವು ಏಕಾಗ್ರತೆಯಿಂದ ಶ್ವಾಸವನ್ನ ಗಮನಿಸ್ತಾ ಇದ್ದೀವಿ ಮಿತ್ರರೇ. ನಮ್ಮ ಶ್ವಾಸವನ್ನು ಗಮನಿಸೋಣ. ಈಗ ಸಂಗೀತದೊಂದಿಗೆ ನಮ್ಮ ಧ್ಯಾನವನ್ನು ಮುಂದುವರಿಸೋಣ. ಮೇಡಮ್, ಸಂಗೀತ ಪ್ರಾರಂಭ ಮಾಡಿ. ಮೇಡಮ್, 12:20ಕ್ಕೆ ಕ್ಲೋಸ್ ಮಾಡಿ. ಕೇಳಿಸ್ತಾ ಇದೆಯಲ್ಲ? ಈಗ ಎಲ್ಲರೂ ಸಂಗೀತದ ಕೇಳ್ತಾ ಧ್ಯಾನವನ್ನು ಪ್ರಾರಂಭಿಸಿ ಮಿತ್ರರೇ. ಯಾವುದೇ ಗಮನ ಕೊಡಬಾರ್ದು. ನಾನು ಗಮನಿಸ್ತಾ ಇರ್ತೀನಿ ಆದಷ್ಟು.
ದೀರ್ಘವಾದ ಆಳವಾದ ಧ್ಯಾನಕ್ಕೆ ಹೋಗ್ತಾ ಇದ್ದೀವಿ. ಆಳವಾದ ಧ್ಯಾನಕ್ಕೆ ಹೋಗ್ತಾ ಇದೀವಿ ಮಿತ್ರರೇ. ನಮ್ಮ ಶ್ವಾಸವನ್ನು ನಾವು ಗಮನಿಸ್ತಾ ಇದ್ದೀರಿ. ನಮ್ಮ ಶ್ವಾಸವನ್ನು ನಾವು ಗಮನಿಸ್ತಾ ಇದ್ದೀರಿ. ನನ್ನ ಮಾತು ಕೇಳಿ. ನಿಮ್ಮ ಆಲೋಚನೆಗಳನ್ನು ನಿಮ್ಮಿಂದ ದೂರ ಹೋಗ್ತಾ ಇದೆ. ಯಾವುದೇ ನಿಮ್ಮ ಆಲೋಚನೆ ನಿಮ್ಮನ್ನ ಬಾಧಿಸ್ತಾ ಇಲ್ಲ ಮಿತ್ರರೇ. ಈಗ ನೀವು ಸಂಪೂರ್ಣವಾಗಿ ನನ್ನ ಮಾತನ್ನು ಆಲಿಸ್ತಾ ಇದ್ದೀರಾ. ನಿಮ್ಗೆ ಯಾವುದೇ ರೀತಿಯಾದ ಆಲೋಚನೆಗಳು ನಿಮ್ಮಲ್ಲಿ ಬರ್ತಾ ಇಲ್ಲ. ಕೇವಲ ನಿಮ್ಮ ಶ್ವಾಸವನ್ನು ನೀವು ಗಮನಿಸ್ತಾ ಇದ್ದೀರಾ ಮಿತ್ರರೇ. ನಿಮ್ಮ ಶ್ವಾಸವನ್ನ ಗಮನಿಸ್ತಾ ಇದ್ದೀರಾ. ಸಂಪೂರ್ಣವಾಗಿ ಕಣ್ಣು ಮುಚ್ಚಿದ್ದೀರಾ. ನಿಮ್ಮ ಶ್ವಾಸದ ಏರಿಳಿತಗಳು ನಿಮ್ಮ ಗಮನಕ್ಕೆ ಬರ್ತಾ ಇದ್ದಾವೆ. ನಿಮ್ಮ ಶ್ವಾಸದ ಏರಿಳಿತಗಳು ನಿಮ್ಮ ಗಮನಕ್ಕೆ ಬರ್ತಾ ಇದ್ದಾವೆ. ನಾವು ಮೌನವಾದ ಧ್ಯಾನವನ್ನು ಮುಂದುವರಿಸ್ತಾ ಇದ್ದೀವಿ ಮಿತ್ರರೇ. ಮೌನವಾದ ಧ್ಯಾನವನ್ನು ಮುಂದುವರಿಸ್ತಾ ಇದ್ದೀವಿ. ಈ ಒಂದು ಸಮಯದಲ್ಲಿ ವಿಶ್ವಶಕ್ತಿ ನಮಗೆ ಸಹಸ್ರಾರು ಚಕ್ರದಿಂದ ಹೆಚ್ಚಿನ ಶಕ್ತಿಯನ್ನು ನಮ್ಮ ದೇಹದೊಳಗೆ ಪ್ರವೇಶ ಮಾಡ್ತಾ ಇದೆ ಮಿತ್ರರೇ. ನಾವು ಮೌನ ಧ್ಯಾನವನ್ನು ಮುಂದುವರಿಸ್ತಾ ಇದ್ದೀವಿ. ಆ ಮೌನ ಧ್ಯಾನದಲ್ಲಿ ನಾವು ನಮ್ಮ ಶ್ವಾಸದೊಂದಿಗೆ ಅಂತರ್ಮುಖಿಯಾಗಿ ಪ್ರವೇಶಿಸ್ತಾ ಇದ್ದೀವಿ. ನಮ್ಮಲ್ಲಿ ಬರುವಂತ ವಿಶ್ವಶಕ್ತಿಯನ್ನ ನಾವು ಆಹ್ವಾನ ಮಾಡುತ್ತಾ ಆ ವಿಶ್ವಶಕ್ತಿಯು ನಮ್ಮ ದೇಹದ ನರ ನಾಡಿಗಳಲ್ಲಿಯೂ ಪ್ರವೇಶಿಸ್ತಾ ಇದೆ ಮಿತ್ರರೇ. ನಮ್ಮ ದೇಹದ ಎಲ್ಲಾ ನಾಡಿಗಳಲ್ಲಿಯೂ ನಮ್ಮ ವಿಶ್ವಶಕ್ತಿ ಪ್ರವೇಶಿಸ್ತಾ ಇದೆ. ಆ ಶಕ್ತಿಯಿಂದ ನಮಗೆ ನಮ್ಮ ದೇಹ ಎಲ್ಲಾ ಸಮಯವಾಗಿದೆ. ನಮ್ಮ ಅಡಿಯಿಂದ ಮುಡಿಗೆ ಎಲ್ಲಾ ಅಂಗಾಂಗಗಳಿಗೂ ಶಕ್ತಿ ಬಂದಿದೆ. ನಾವು ಅತೀ ಗಂಭೀರವಾಗಿ ಏಕಾಗ್ರತೆಯಿಂದ ನಮ್ಮ ಮನಸ್ಸನ್ನ ನಾವು ಗಮನಿಸ್ತಾ ಇದ್ದೀವಿ. ಈಗ ನಮ್ಮ ಒಳಗಡೆ ಇರುವಂತಹ ನಕಾರಾತ್ಮಕ ಶಕ್ತಿ ಈ ವಿಶ್ವಶಕ್ತಿಯಿಂದ ಅದು ಆಚೆ ಬರ್ತಾ ಇದೆ. ನಮ್ಮ ಶ್ವಾಸದಿಂದ ಎಲ್ಲಾ ನರನಾಡಿಗಳಿಂದಲೂ ನಮ್ಮ ನಕಾರಾತ್ಮಕ ಶಕ್ತಿ ಆಚೆ ಬರ್ತಾ ಇದೆ. ನಮ್ಮ ಮನಸ್ಸು ಏಕಾಗ್ರತೆಯಿಂದ ಇದೆ ಮಿತ್ರರೇ. ನಮ್ಮ ಮನಸ್ಸು ಚಂಚಲವಾಗಿಲ್ಲ, ಏಕಾಗ್ರತೆಯಿಂದ ಇದೆ. ನಾವು ನಮ್ಮ ಶ್ವಾಸವನ್ನ ಗಮನಿಸ್ತಾ ಅಂತರ್ಮುಖಿಯಾಗಿದ್ದೇವೆ. ನಮಗೆ ಶ್ವಾಸ ಒಂದೇ ಮಾರ್ಗ. ಆ ಶ್ವಾಸವನ್ನ ಸಂಪೂರ್ಣ ಗಮನಿಸ್ತಾ ಇದ್ದೀವಿ. ಶ್ವಾಸದ ಬಿಸಿ ಮತ್ತು ತಣ್ಣನೆ ಅನುಭವ ನಮ್ಮ ಮನಸ್ಸಿಗೆ ಬರ್ತಾ ಇದೆ. ಇದರಲ್ಲೇ ಅದ್ಭುತವಾದ ಧ್ಯಾನವನ್ನು ಮಾಡ್ತಾ ಇದ್ದೀರಿ. ಈ ಅದ್ಭುತವಾದ ಧ್ಯಾನವನ್ನು ನಾವು ಮುಂದುವರಿಸ್ತಾ ಇದ್ದೀವಿ. ನಮ್ಮ ಮನಸ್ಸು ನಿರ್ಮಲವಾಗಿದೆ. ನಮ್ಮ ದೇಹ ಹೂವಿನಂತಿದೆ. ವಿಶ್ವಶಕ್ತಿ ನಮ್ಮನ್ನು ಪ್ರವೇಶಿಸ್ತಾ ಇದೆ. ಆನಂದಮಯವಾಗಿದೆ. ನಮ್ಮ ದೇಹ ಆನಂದಮಯವಾಗಿದೆ. ಎಲ್ಲಿಯೂ ಬಿಗಿ ಮಾಡಬೇಡಿ ದೇಹನ. ಎಲ್ಲ ಸಡಿಲವಾಗಿರಿ. ಈಗ ನಾವು ಮೌನ ಧ್ಯಾನವನ್ನು ಮುಂದುವರಿಸ್ತಾ ಇದ್ದೀವಿ ಮಿತ್ರರೇ. ಮೌನ ಧ್ಯಾನವನ್ನು ಮುಂದುವರಿಸ್ತಾ ಇದ್ದೀವಿ. ಆ ವಿಶ್ವಶಕ್ತಿಯು ನಮ್ಮ ಎಲ್ಲಾ ನಾಡುಗಳನ್ನು ತುಂಬುತ್ತಿದೆ. 72,000 ನಾಡಿಗಳಲ್ಲಿ ವಿಶ್ವಶಕ್ತಿ ತುಂಬಿದೆ. ಈಗ ನಮ್ಮ ನಕಾರಾತ್ಮಕ ಶಕ್ತಿ ಆ 72 ನಾಡುಗಳಿಂದಲೂ 72,000 ನಾಡುಗಳಿಂದಲೂ ಆಚೆ ಬರ್ತಾ ಇದೆ. ಆಚೆ ಬಂದು 114 ಚಕ್ರಗಳಿಂದ ಮತ್ತೆ ಆಚೆ ಬರ್ತಾ ಇದೆ. ಅಲ್ಲಿಂದ 7 ಚಕ್ರಗಳಿಂದ ಆಚೆ ಬಂದು ಮತ್ತು ನಮಗೆ ವಿಶ್ವ ಶಕ್ತಿಯ ಹೆಚ್ಚು ಆಗ್ತಾ ಇರೋದನ್ನ ನಕಾರಾತ್ಮಕ ಶಕ್ತಿ ಆಚೆ ಬರ್ತಾ ಇದೆ. ಗಮನಿಸಿ, ನಮ್ಮ ಶ್ವಾಸದಿಂದ ನಮ್ಮ ಎಲ್ಲಾ ನಕಾರಾತ್ಮಕ ಶಕ್ತಿ ಆಚೆ ಹೋಗ್ತಾ ಇದೆ. ನಮ್ಮ ಮನಸ್ಸು ಹಗುರವಾಗ್ತಾ ಇದೆ ಮಿತ್ರರೇ. ನಮ್ಮ ಮನಸ್ಸು ಹಗುರವಾಗ್ತಾ ಇದೆ. ನಮಗೆ ಯಾವುದೇ ರೀತಿಯಾದ ಆಲೋಚನೆಗಳಿಲ್ಲ. ಕೇವಲ ಆನಾಪಾನಸತಿ ಧ್ಯಾನ ಒಂದೇ ನಮ್ಮ ಆಲೋಚನೆ. ಬೇರೆ ಯಾವುದೇ ರೀತಿಯಾದ ಶಕ್ತಿ ನಮ್ಮನ್ನು ಬಾಧಿಸ್ತಾ ಇಲ್ಲ. ಸಂತೋಷವಾಗಿ ಧ್ಯಾನ ಮಾಡ್ತಾ ಇದ್ದೀವಿ. ಉಲ್ಲಾಸಮಯವಾದ ಧ್ಯಾನ, ಆಳವಾದ ಧ್ಯಾನ ಮಿತ್ರರೇ.
ಆಳವಾಗಿ ಧ್ಯಾನ ಮಾಡ್ತಾ ಇದ್ದೀರಿ. ಆಳವಾದ ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ ಇದ್ದೀರಿ. ಮುಂದುವರಿಸೋಣ ಧ್ಯಾನವನ್ನು ಅದೇ ರೀತಿ. ಮುಂದುವರಿಸೋಣ ಅದೇ ರೀತಿ ಧ್ಯಾನವನ್ನು ಮುಂದುವರಿಸೋಣ. ವಿಶ್ವದಲ್ಲಿಯೇ ಮೌನ ಧ್ಯಾನ, ಅದ್ಭುತವಾದ ಧ್ಯಾನ ಮಿತ್ರರೇ. ನಾವು ಮೌನವಾಗಿ ಅಂತರಾಳದಲ್ಲಿ ಧ್ಯಾನ ಮುಗಿಸ್ತಾ ಇದ್ದೀವಿ. ನಮ್ಮ ಎಲ್ಲಾ ರೀತಿಯ ಆಲೋಚನೆಗಳು ನಮ್ಮಿಂದ ದೂರ ಇದೆ. ಶ್ವಾಸವನ್ನು ಗಮನಿಸುವುದೇ ನಮಗೆ ಒಂದು ಭಾಗ್ಯ. ಆಳವಾಗಿ ಶ್ವಾಸವನ್ನು ಗಮನಿಸ್ತಾ ಮುಂದುವರಿತಾ ಇದ್ದರೆ ಯಾವುದೇ ರೀತಿಯಾದ ನಕಾರಾತ್ಮಕ ಶಕ್ತಿಗಳನ್ನು ನಮ್ಮನ್ನು ಬಾಧಿಸುವುದಿಲ್ಲ ಎಂದು ವಿಶ್ವಶಕ್ತಿಗೆ ಮನವಿ ಮಾಡ್ತಾ ಇದ್ದೀನಿ. ನಮ್ಮ ಸಂಪೂರ್ಣವಾದ ಮನಸ್ಸು ವಿಶ್ವದ ಕಡೆ ಇದೆ. ಆಳವಾದ ಧ್ಯಾನದಲ್ಲಿ ವಿಶ್ವಶಕ್ತಿಯನ್ನ ಆಹ್ವಾನ ಮಾಡ್ತಾ ಸಂತೋಷವಾಗಿ ಧ್ಯಾನ ಮುಂದುವರಿಸ್ತಾ ಇದ್ದೀವಿ. ಸಂತೋಷವಾಗಿ ಧ್ಯಾನ ಮುಂದುವರಿಸ್ತಾ ಇದ್ದೀವಿ. ಇಂಥ ಅದ್ಭುತವಾದ ಧ್ಯಾನವನ್ನು ಮುಂದುವರಿಸಲು ಇನ್ನು ನಮಗೆ ಕೇವಲ 1 ನಿಮಿಷದ ಕಾಲಾವಕಾಶದಲ್ಲಿದೆ. ಈ ಅದ್ಭುತವಾದ ಧ್ಯಾನವನ್ನು, ಈ ಅದ್ಭುತವಾದ ಸಮಯವನ್ನು ನಾವು ಸಂಪೂರ್ಣ ಉಪಯೋಗಿಸ್ಕೊಳ್ತಾ ಇದ್ದೀವಿ. ಇದರಿಂದ ವಿಶ್ವದಿಂದ ಶಕ್ತಿ ನಮ್ಮ ದೇಹವನ್ನು ಪ್ರವೇಶಿಸಿ ನಮ್ಮ ಶಕ್ತಿಯುತ ಆಗಿ ನಮ್ಮ ದೇಹವನ್ನು ಮಾಡ್ತಾ ಇದ್ದೀವಿ. ಈ ಅದ್ಭುತವಾದ ಶಕ್ತಿ ನಮ್ಮದೇ. ನಾವು ನಮ್ಮ ಧ್ಯಾನದಿಂದ ಪಡೆದುಕೊಳ್ಳುವಂತ ಮಹಾ ಶಕ್ತಿ. ಮೌನ ಧ್ಯಾನ, ಅದ್ಭುತವಾದ ಧ್ಯಾನ ಮಿತ್ರರೇ. ಇನ್ನು ನಮಗೆ ಕೇವಲ 30 ಸೆಕೆಂಡುಗಳ ಕಾಲಾವಕಾಶದ ಮಿತ್ರರೇ. ಈ ಧ್ಯಾನವನ್ನು ಮುಂದುವರಿಸಲು ಕೇವಲ 30 ಸೆಕೆಂಡುಗಳ ಕಾಲಾವಕಾಶ.
ಒಂದು 10 ಸೆಕೆಂಡುಗಳ ಕಾಲಾವಕಾಶದ ಮಿತ್ರರೇ ನಾವು ಸಹಜ ಸ್ಥಿತಿಗೆ ಮರಳಲು ಇನ್ನು ನಾವು ಸಹಜ ಸ್ಥಿತಿಯತ್ತ ಮರಳಲು ಇನ್ನು ನಮಗೆ 10 ಸೆಕೆಂಡುಗಳ ಕಾಲಾವಕಾಶವಿದೆ. ಮೈ ಡಿಯರ್ ಮಾಸ್ಟರ್ಸ್, ಕೇವಲ 10 ಸೆಕೆಂಡುಗಳ ಕಾಲಾವಕಾಶವಿದೆ. ಇನ್ನ ನಮಗೆ 5 ಸೆಕೆಂಡುಗಳ ಕಾಲಾವಕಾಶದ ಮಿತ್ರರೇ ಈ ಅದ್ಭುತ ಧ್ಯಾನದಿಂದ ನಾವು ಹೊರಬರಲು ಇನ್ನು ಕೇವಲ 5 ಸೆಕೆಂಡುಗಳ ಕಾಲಾವಕಾಶವಿದೆ. 5, 4, 3, 2, 1 0. ಮಿತ್ರರೇ, ನಿಧಾನವಾಗಿ ನಿಮ್ಮ ಮುದ್ರೆಯನ್ನು ಬಿಡಿಸಿ ನಿಮ್ಮ ಎರಡೂ ಕೈಗಳನ್ನ ತೆಗೆದು ನಿಮ್ಮ ಕಣ್ಣಿನ ಮೇಲಿಡಿ. ಕಣ್ಣಿನ ಮೇಲಿಟ್ಟು ಆ ಶಾಖವನ್ನು ಅಲ್ಲೇ ಕಣ್ಣುಗಳು ಹೀರಿಕೊಳ್ಳುವ ರೀತಿ ಇರಲಿ. 5 ಸೆಕೆಂಡುಗಳ ಕಾಲ ನಮ್ಮ ಕೈಯನ್ನು ಅಲ್ಲೇ ಇಡೋಣ. 5, 4, 3, 2, 1 0. ನಿಧಾನವಾಗಿ ಕೈಗಳನ್ನು ಇಳಿಸ್ತಾ ಕೈಗಳನ್ನು ಉಜ್ಜುತ್ತಾ ಕಣ್ಣು ಬಿಟ್ಟು ನಿಮ್ಮ ಹಸ್ತರೇಖೆಗಳನ್ನು ಗಮನಿಸಿ ಮಿತ್ರರೇ. ನಿಮ್ಮ ಹಸ್ತರೇಖೆಗಳನ್ನು ಗಮನಿಸ್ತಾ ಮತ್ತೆ ನಿಮ್ಮ ಕೈಗಳನ್ನು ಸ್ವಲ್ಪ ರಬ್ ಮಾಡಿ ನಿಮ್ಮ ಕಣ್ಣಿಗೆ ಮತ್ತೆ ಕಿವಿ ಭಾಗ, ತಲೆ ಭಾಗ ಮತ್ತು ನಿಮ್ಮ ದೇಹದ ಎಲ್ಲಾ ಅಂಗಾಂಗಗಳಿಗೂ ಸ್ಪರ್ಶಿಸುತ್ತಾ ಸಹಜ ಸ್ಥಿತಿಗೆ ಬನ್ನಿ. ಈಗ ಸಹಜ ಸ್ಥಿತಿಗೆ ಬರುತ್ತಾ ನೀವು ಒಂದು ಗ್ಲಾಸನ್ನ ನೀರು ಕುಡಿಯೋಕ್ಕೂ ಮುಂಚೆ ನಮಗೆ ಈ ಒಂದು ಅವಕಾಶ ಕಲ್ಪಿಸಿಕೊಟ್ಟಂತಹ ಈ ಧ್ಯಾನ ಮಾಡಲು ಸಹಕರಿಸಿದ ನಮ್ಮ ದೇಹಕ್ಕೂ ಹಾಗೂ ಎಲ್ಲಾ ಪ್ರಕೃತಿ ಮಾತಿಗೂ ವಂದಿಸುತ್ತಾ ಎಲ್ಲರೂ ಸಹಜ ಸ್ಥಿತಿಯತ್ತ ಬರೋಣ. ಎಲ್ಲರೂ ಸಹಜ ಸ್ಥಿತಿಯತ್ತ ಬರೋಣ. 1 ನಿಮಿಷ ಯಾರು ವಿಡಿಯೋ ಆಫ್ ಮಾಡಬೇಡಿ. ಅನಿತಮ್ಮ ಏನಾಯ್ತು ಮಾತಾಡಿ. ಬರೀ 1 ನಿಮಿಷ ನಿಮ್ಗೆ ಆಪ್ಷನ್ ಕೊಡ್ತೀವಿ. ಭಾರತಿ ಮೇಡಮ್ ಅವರೇ, ಒಬ್ಬರಿಗೆ ಆಪ್ಷನ್ ಕೊಡಿ. ಅವ್ರಿಗೆ ಸ್ವಲ್ಪ ಸಮಸ್ಯೆ ಆದಂಗೆ ಕಾಣಿಸ್ತು ನನಗೆ. ವಿವಾ V2126 ಅಂತ ಇದೆಯಲ್ಲ, ಅವರಿಗೆ ಆಪ್ಷನ್ ಕೊಡಿ. ಭಾರತಿ ಮೇಡಮ್, ಕೊಟ್ಟೆ ಸರ್. V2126 ಕೊಟ್ರಾ? ಸರ್ ಕೊಟ್ಟೆ. ಮಾತಾಡಿ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಮಾತಾಡಮ್ಮ. ಸರ್ ಏನಿಲ್ಲ, ಅದೇ ತುಂಬಾ ಒಂಥರ ತಲೆ ಸುತ್ತು ಜಾಸ್ತಿ ಇದೆ, ಅದಿನ್ನೂ ಕಮ್ಮಿ ಆಗ್ತಾ ಇಲ್ಲ. ಅದೇ ನನಗೆ ಡೌಟ್ ಬಂತು, ಅದಕ್ಕೆ ನಾನು ನಿಮ್ಮನ್ನ ಗಮನಿಸ್ತಾ ಇದ್ದೆ. ಕಾನ್ಸಂಟ್ರೇಟ್ ಮಾಡಕ್ ಆಗ್ತಾ ಇಲ್ಲ. ಆಗ್ಲಿಲ್ಲ. ಮತ್ತೆ ನೀವು ಕೈಗಳೆಲ್ಲ ಇದ್ ಮಾಡ್ತಾ ಇದ್ರೆ ತಕ್ಷಣ ನಾನು ಅದಕ್ಕೇನೆ ನಿಮ್ಮನ್ನ ಆ ಧ್ಯಾನಕ್ಕೆ ಕರ್ಕೊಂಡ್ ಬರೋದಕ್ಕೆ ನಾನು ಮಾತಾಡಕ್ ಸ್ಟಾರ್ಟ್ ಮಾಡಿದ್ದು. ಅದು ತುಂಬಾ ಸಮಸ್ಯೆ ಇದ್ದಾಗ ಸ್ವಲ್ಪ ಆ ಧ್ಯಾನದ ಕಡೆ ಗಮನ ಹರಿಸ್ಬೇಕು. ಏನಿಲ್ಲಮ್ಮ ಅನಿತಾ, ಸ್ವಲ್ಪ ನೀನು ಕಾನ್ಸಂಟ್ರೇಷನ್ ಮಾಡ್ಬೇಕಾ ಆತರ ಏನನ್ನ ಆದಾಗ ತಕ್ಷಣ ಎಚ್ಚರಿಕೆ ತಗೋಬೇಕು. ಇನ್ನ ಬೇಕಾದ್ರೆ ನಾನು ಬಂದು ಇನ್ನೊಂದ್ಸರಿ ಹೇಳ್ಕೊಡು ಅಂತ ಹೇಳ್ಕೊಡ್ತೀನಿ. ಆದ್ರೆ ಆತರ ಆದಾಗ ಕೈ ಎಕ್ಸರ್ಸೈಸ್ ಮಾಡಕ್ ಹೋಗ್ಬಾರ್ದು. ನೀನ್ ಮಾಡ್ದಲ್ಲ ಎಕ್ಸರ್ಸೈಸ್ ಅವೆಲ್ಲ ಮಾಡಬಾರ್ದು. ತಲೆ ಸುತ್ತೋದಿಂಗ ಆದಾಗ ಕಂಪ್ಲೀಟ್ ಮೇಲೆ ಎಚ್ಚರಿಕೆ ಬಂದು ಒಂದು 5 ನಿಮಿಷ ಸಂಪೂರ್ಣವಾಗಿ ಆ ಧ್ಯಾನದಿಂದ ಆಚೆ ಬರ್ಬೇಕು. ಆಮೇಲೆ ಏನ್ ಮಾಡ್ಬೇಕು ಅಂತ ಒಂದು ಮುದ್ರೆ ಹೇಳ್ತೀನಿ, ಆಮೇಲೆ ಹೇಳ್ಕೊಡ್ತೀನಿ. ಇನ್ನೊಂದ್ಸರಿ ಅದೇ ಆತರ ಆದಾಗ ತಕ್ಷಣ ನನ್ನ ಗಮನಕ್ಕೆ ಬಂದ್ರೆ ತುಂಬಾ ಒಳ್ಳೇದು. ನೋಡಿ, ನೀವು ನಾನು ಗಮನಕ್ಕೆ ಬಂದ ತಕ್ಷಣ ನಾನು ಗಮನಿಸ್ದೆ ನಿಮ್ಮನ್ನ. ಹೌದು, ಮಾಡಕ್ಕೆ ಆಗ್ತಾ ಇಲ್ಲ, ಒಂಥರ ತುಂಬಾ ಒಂಥರ ಆಗ್ತಾ ಇದೆ. ತಲೆ ಸುತ್ತ ಬಂದ್ರೆ ಕೈ ಎಲ್ಲ ಒಂಥರ ಶಕ್ತಿ ಇಲ್ದಂಗೆ ಅನ್ಸ್ತಾ ಇದೆ. ಒಂಥರ ಎಲ್ಲ ಜೋಮಿಡಿತು, ಮತ್ತೆ ಕೈಯನ್ನ ಶೇಕ್ ಆಗ್ತಾ ಇದೆ ಅಂತ ಅನಿಸ್ತು. ಮತ್ತೆ ನಿಮ್ ತಲೆ ಚೇಂಜ್ ಮಾಡಿದ್ರಲ್ಲ ಈ ತರ ಅವಾಗ ಕೂಡ ಎಲ್ಲೋ ಪೈನ್ ಆಗ್ತಾ ಇದೆ, ತಲೆ ನೋವು ಬರ್ತಾ ಇದೆ ಅಂತ ಅನಿಸ್ತು ನನಗೆ. ಅದಕ್ಕೆ ನಿಮ್ಮನ್ನ ಆ ಗಮನ ಆ ಒಂದು ಇದರಿಂದ ನಾನು ನಿಮ್ಮನ್ನ ಆಚೆ ತಗೊಂಡ್ಬರೋದಕ್ಕೋಸ್ಕರ ನಾನು ಮಾತಾಡಕ್ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ನೀವು ಸ್ವಲ್ಪ ಬರುತ್ತೆ ಅಂತ ನಂಗೆ ಮಾತಾಡೋದು ಜಾಸ್ತಿ ಕಾನ್ಸಂಟ್ರೇಷನ್ ಅನಿಸ್ತಾ ಇದೆ. ಸರಿನಮ್ಮ, ಅದನ್ನ ಸ್ವಲ್ಪ ಸರಿ ಮಾಡೋಣ. ನೀವು ಸ್ವಲ್ಪ ಧ್ಯಾನದಲ್ಲಿ ಕಂಟಿನ್ಯೂಸ್ ಆಗಿ ಮುಂದುವರಿಬೇಕು. ಅದೊಂದು ದಾರಿಗೆ ತಗೊಂಡ್ಬರೋಣ.
ಏನಮ್ಮ? ನೀವು ಕಂಟಿನ್ಯೂಸ್ ಆಗಿ ಮಾಡ್ತಾ ಇರೋದು. ಮತ್ತೆ ನಾನು ಬೇಕಾದ್ರೆ ಹೇಳ್ತೀನಿ, ನೀವು ಈ ಕಡೆ ಏನೋ ಬರೋಂಗಿದ್ರೆ ನೋಡಿ. ಸರಿ, ಥ್ಯಾಂಕ್ಸ್. ಥ್ಯಾಂಕ್ ಯು. ಎಲ್ಲರೂ ಮಾತಾಡಿ. ಭಾರತಿ ಮೇಡಮ್ ಥ್ಯಾಂಕ್ ನೋಡಿ, ಯು. ವಿಡಿಯೋ ಆನ್ ಹಾಗೆ ಮಾಡ್ಕೊಂಡು ವಿಡಿಯೋ ಆನ್ ಮಾಡಿದ್ರೆ ಈ ತರ ನಿಮ್ಮಲ್ಲಿ ಏನಾದ್ರೂ ತೊಂದರೆಗಳಾದ್ರೆ ಸರ್ ಅದನ್ನ ನೋಡಿ ನಮ್ಗೆ ಅದಕ್ಕೆ ಕರೆಕ್ಟ್ ಆಗಿರೋ ಒಂದು ಸಜೆಷನ್ ಕೊಡ್ತಾರೆ ಮಾಸ್ಟರ್ಸ್. ಹಾಗಾಗಿ ಪ್ರತಿಯೊಬ್ರು ವಿಡಿಯೋ ಆನ್ ಮಾಡಿ ಅಂತ ಹೇಳೋದ್ರು ಪ್ರಮೇಯ ಇದೆ. ಇವಾಗ ಅವ್ರಿಗೆ ಪಾಪ ಎಷ್ಟು ದಿವಸದಿಂದ ಈ ತರ ತೊಂದರೆ ಆಗ್ತಿತ್ತೋ ಗೊತ್ತಿಲ್ಲ. ಇವತ್ತು ಅವ್ರು ಮಾಡಿದ್ದಕ್ಕೆ ನಮ್ಗೆ ಗೊತ್ತಾಯ್ತು, ವಿಡಿಯೋ ಆನ್ ಮಾಡಿರೋದಕ್ಕೆ ಅವ್ರ ಪ್ರಾಬ್ಲಮ್ಗೆ ಸಿಗುತ್ತೆ. ವಿಡಿಯೋ ಆನ್ ಮಾಡ್ತಾರೆ, ಹೆಸರು ಹಾಕಿಲ್ಲ ಅವರು. ಆದ್ರೆ ಅವ್ರು ನೋಡಿದ ತಕ್ಷಣ ಬೇರೆ ಅಂತ ನಂಗೆ ಫೈಂಡ್ ಔಟ್ ಆಯ್ತು. ಆಮೇಲೆ ನೋಡ್ತಾ ಇದ್ದೆ, ಜನ ಚೆನ್ನಾಗಿ ಮಾಡ್ತಾ ಇದ್ರು. ಸಡನ್ ಆಗಿ ಸ್ವಲ್ಪ ವೈಬ್ರೇಷನ್ ಸ್ಟಾರ್ಟ್ ಆಯ್ತು, ಅದು ಗೊತ್ತಾಯ್ತು ನನಗೆ. ಆಮೇಲೆ ನಾವು ಅದನ್ನ ಸರಿಪಡಿಸ್ಕೋಬೇಕಲ್ವಾ, ಬಿಡಬಾರ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮಗೆ ಒಂದ್ ಸತಿ ಕ್ಲಾಪ್ ಮಾಡ್ತಾ ಇದ್ದೀನಿ ಸರ್. ಯಾಕೆಂದ್ರೆ ನಮ್ ಮಾಸ್ಟರ್ಸ್ ಅಲ್ಲಿ ನಾವ್ ಏನ್ ತಪ್ಪು ಮಾಡ್ತಿದೀವಿ ಅಂತ ನೀವು ನಿಮ್ಮ ಧ್ಯಾನನ ಪಕ್ಕಕ್ಕಿಟ್ಟು ನಮ್ಮನ್ನ ಧ್ಯಾನನ ಹೇಗ್ ಮಾಡ್ತಿದಾರೆ ಅಂತ ನಮ್ಮನ್ನ ನೋಡಿ ನಮ್ಗೆ ಸಜೆಷನ್ ಕೊಡ್ತಿರಲ್ಲ ಸರ್. ಹಾಗಾಗಿ ನಿಮ್ಗೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹ್ಯಾಂಡ್ ರೈಸ್ ಮಾಡಿ. ಮಂಜುಳಾ ಮ್ಯಾಮ್ ಮಾತಾಡಿ. ಎಲ್ಲಾ ಆತ್ಮ ಬಂಧುಗಳಿಗೂ ಶರಣಾರ್ಥಿ ಸರ್. ಮೇಡಮ್ ವಿವೋ ಅವರು ಬೆನ್ನು ಒರಿಕಳಲ್ಲ, ತಲೆ ವರ್ಗಿಸ್ಬಾರ್ದು, ಬೆನ್ನು ಒರಿಕೊಂಡ್ ಕೂತ್ಕೊಬೇಕಲ್ವ್ರ? ಅವಾಗ ಸ್ವಲ್ಪ ಏನಾದ್ರು ತಲೆ ಸುತ್ತ ಏನಾದ್ರು ಕಂಟ್ರೋಲ್ ಇರ್ತಾನ ಸರ್? ಇಲ್ಲ, ಅವ್ರಿಗೆ ಮೈಂಡ್ ಒಂದ್ ಸ್ವಲ್ಪ ಅಪ್ಸೆಟ್ ಆದಂಗೆ ಅವಾಗ ಸ್ವಲ್ಪ ಪ್ರಾಬ್ಲಮ್ ಇದೆ ಅಮ್ಮನಿಗೆ. ಆ ಅಮ್ಮ ಹೇಳದ್ಮೇಲೆ ನಾನೇ ಹೇಳ್ದೆ ಈ ತರ ಧ್ಯಾನ ಮಾಡಮ್ಮ ಅಂತ. ಆ ಅಮ್ಮ ಈಗ ಹೊಸದಾಗಿ ಬಂದು ಜಾಯಿನ್ ಆಗಿ ಮಾಡ್ತಾ ಇದ್ದಾರೆ. ಅವರಿಗೆ ಸ್ವಲ್ಪ ಸಜೆಷನ್ ಕೊಡ್ಬೇಕು. ಸ್ವಲ್ಪ ಪ್ರಾಬ್ಲಮ್ ಇದೆ ಅಮ್ಮನಿಗೆ, ಸ್ವಲ್ಪ ವೀಕ್ನೆಸ್ ಆಗಿದ್ದಾರೆ. ನೋಡಿದೀನಿ. ಅದೇ ನಾನು ಹೆಂಗ್ ಮಾಡ್ತಿರೋ ಧ್ಯಾನ ಅನ್ನೋದು ಗಮನಿಸಿಲ್ಲಮ್ಮ. ನೀವು ನೋಡಿದೀರ, ನಾನು ಅದು ಗಮನಿಸ್ಲಿಲ್ಲ. ಹಿಂದೆ ಕೂತ್ಕೊಂಡು ವರ್ಕೊಂಡಿರ್ಬೇಕಾಗಿತ್ತು. ಬೆನ್ನು ವರ್ಗಿಸ್ಕೊಂಡ್ ಕೂತ್ಕೊಂಡ್ಲಿ ಅಷ್ಟೇ ಸರ್. ಅಮ್ಮ ಅಶ್ವಿನಿ ಹೇಳಿದ್ರ ಅರ್ಥ ಆಯ್ತಾ? ಸ್ವಲ್ಪ ಹಿಂದೆ ಏನಾದ್ರು ಸಪೋರ್ಟ್ ತಗೊಂಡು ಕೂತ್ಕೊಮ್ಮ ನೀನು. ನಾನ್ ನೋಡ್ತೀನಿ ಅದು ಒಂದ್ಸರಿ ಹಿಂದಿಗೆ. ಹೌದು, ನೀವು ಸಪೋರ್ಟ್ ಏನಿಲ್ಲ, ಬರೀ ಎಲ್ಲೋ ಸಪೋರ್ಟ್ ಅಲ್ಲಿ ಕೂತಿದ್ದೀರಾ. ಇಲ್ಲ ಸಪೋರ್ಟ್ ಇಲ್ಲ. ಸ್ವಲ್ಪ ಈ ಮಾಮೂಲಿ ಕೂತ್ಕೊಳ್ಳಪ್ಪ. ಸರಿ ಆಯ್ತು, ನೆಕ್ಸ್ಟ್ ಇಂದ ಹಂಗೆ ಮಾಡ್ತೀನಿ ನಾಳೆಯಿಂದ. ಗೋಡೆಗೆ ಹೊರಿಕೊಂಡ್ ಕೂತ್ಕೋ, ತಲೆ ವರ್ಗಿಸ್ಕೊಂಬಾರ್ದು, ತಲೆ ಗೋಡೆಗೆ ವರ್ಗಿಸ್ಕೊಂಬಾರ್ದು, ಬೆನ್ ಮಾತ್ರ ಅಷ್ಟೇ. ಸರಿ. ಸ್ವಲ್ಪ ನೋಡಿದ್ದೀನಿ, ಆ ಪುಟ್ಟಿ ಹಂಗೆ ಮಾಡುತ್ತೆ. ಆಗ ಹಂಗ್ ಕೂತ್ಕೊಳ್ಳುತ್ತೆ, ಏನು ಸಪೋರ್ಟ್ ಇಲ್ದಂಗೆ. ಬೆನ್ನು ವರ್ಗಿಸ್ಕೊಬೇಕು ಅದಕ್ಕೆ. ಸರಿ ಮೇಡಮ್, ಆಯ್ತು. ಇನ್ನೊಂದಮ್ಮ, ನೀನ್ ಅಕಸ್ಮಾತ್ ಹತ್ರ ಏನೋ ಇದ್ರೆ ನನಗೆ ಕಾಲ್ ಮಾಡು. ಸರಿ ನಾನು ಬೇಕಾದ್ರೆ ಬಂದಿದ್ದು ಮಾಡ್ತೀನಿ. ಸರಿ, ಮಾಡ್ತೀನಿ ಅಂಕಲ್. ಆಯ್ತು, ಥ್ಯಾಂಕ್ ಯು ಮೇಡಮ್. ಅವರು ಮಂಜುಳಾ ಮೇಡಮ್ ಅವರು ಜೊತೆಗೆ ಮನೆ ಓನರ್ನು ಕುಂಡಿಸ್ಕೊಂಡಂಗಿದ್ದೀರಾ ಧ್ಯಾನಕ್ಕೆ? ಸರ್ ಇವಾಗ ಅವರು ಧ್ಯಾನ ಮಾಡ್ತಿದ್ದಾರೆ ಸರ್. ಕಾಣಿಸ್ತು. ಅವರು ಮಾಡ್ತಾರೆ ಸರ್. ಬಟ್ ಅವರು ಅದೇ ಇವತ್ತು ಹೆಂಗು 11:30 ಫ್ರೀ ಆಗಿದ್ರು, ಅದಕ್ಕೆ ಬನ್ರಿ ಅಂತ ಕೂರ್ಸ್ಕೊಂಡಿದ್ದೆ ಸರ್. ತುಂಬಾ ಅದ್ಭುತವಾಗಿ ಮಾಡ್ತಾ ಇದ್ರ ಧ್ಯಾನ, ನಿಜಾಲು. ಕೆಲವರೆಲ್ಲಾನು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರ. ಅಂದ್ರೆ ನನ್ನ ಗಮನಕ್ಕೆ ಬಂದಾಗ ನಾನು ಅದನ್ನ ಏನಾದ್ರು ಸ್ವಲ್ಪ ವೇರಿಯೇಷನ್ ಆದ್ರೆ ಗಮನಿಸ್ಕೊಂತೀನಿ. ಮತ್ತೆ ಇವತ್ತು ಯಾಕೋ ನಮ್ಮ ಶಶಿಕಲಾ ಮೇಡಮ್ ತುಂಬಾ ನಿದ್ದೆ ಮಾಡ್ದಂಗಿದ್ರು. ಬೆಳಗ್ಗೆ ಯೋಗಾಸನ ಮಾಡಿ ತುಂಬಾ ಸುಸ್ತಾಗಿರ್ತಾರೆ. ಸರಿ, ಇನ್ನೊಬ್ಬರಿಗೆ ಹ್ಯಾಂಡ್ ರೈಸ್ ಮಾಡಿ. ಮುದ್ರೆ ಹೇಳ್ಬೇಕಲ್ಲ? ಸರಿ. ಓಕೆ ಅಮ್ಮ, ಮುದ್ರೆ ಹೇಳ್ತೀನಿ. ಇವತ್ತು ಒಂದು ಅದ್ಭುತವಾದಂತ ಒಂದು ಮುದ್ರೆ ಹೇಳೋಣ. ಎಲ್ಲರಿಗೂ ಉಪಯೋಗವಾದಂತ ಮುದ್ರೆ. ಎಲ್ಲಾರ್ಗು ಒಂದು ಉಪಯೋಗವಾದಂತ ಮುದ್ರೆ ಹೇಳ್ತೀನಿ. ಇದು ಯಾಕೆ ಅಂದ್ರೆ, ನಿನ್ನೆ ನಮ್ಮ ಗುರುಗಳು ಒಂದೆರಡು ಮುದ್ರೆ ಹೇಳ್ಕೊಟ್ರು. ಅದಕ್ಕೆ ಸಂಬಂಧಪಟ್ಟಂತ ಮುದ್ರೆನ ಇವತ್ತು ನಾನು ನಿಮ್ಗೆ ಹೇಳ್ಕೊಟ್ರೆ ನಿಮ್ಗೆ ಅದು ಇನ್ನೂ ಉಪಯುಕ್ತವಾಗಿರ್ತದೆ ಅಂತ ನಾನು ಇವಾಗ ಹೇಳ್ಕೊಡ್ತೇನೆ. ನಿಮ್ಗೆ ಶಂಖ ಮುದ್ರೆ. ಇನ್ನು ಎಲ್ಲಾರು ಲಿಂಗ ಮುದ್ರೆ ಆಯ್ತು, ಎಲ್ಲಾ ಮುದ್ರೆಗಳು ನೀವು ಇನ್ನೊಂದು ಮುದ್ರೆ ಯಾವ್ದು ಕಲ್ತ್ಕೊಂಡ್ರಿ ಇವಾಗ ಹೇಳಿ? ಗುರುಗಳು ಹೇಳಿದ್ದು ಒಂದು ಮುದ್ರೆನ ಕೇಳ್ತಾ ಇದೀನಿ. ಗುರುಗಳು ಹೇಳಿದ್ದು ತೋರಿಸ್ತಾ ಇದಾರೆ, ಅರ್ಧಕ್ಕೆ ನಿಲ್ಲಿಸ್ತಾ ಇದಾರೆ. ತೋರಿಸಿ ಮೇಡಮ್. ಕರೆಕ್ಟ್ ನೀವು ತೋರಿಸ್ತಿರೋದ್ ಕರೆಕ್ಟ್.
ತೋರ್ಸಿ, ಒಬ್ಬೊಬ್ರು ಒಂದೊಂದ್ ತೋರಿಸ್ತಿದ್ದೀರಾ, ತೋರ್ಸಿ. ಅಂತಃಕರಣ ಮುದ್ರೆ. ಓಕೆ, ಓಶೋ ಮುದ್ರೆ ಕರೆಕ್ಟಾ. ಈಗ ಇನ್ನೊಂದು ಮುದ್ರೆ, ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಮುದ್ರೆ ಹೇಳ್ತೀನಿ. ಅದು ಪೂಜೆ ಸಮಯದಲ್ಲೂ ಮಾಡ್ಬೋದು, ಅಂದ್ರೆ ಅದರಿಂದ ತುಂಬಾ ಉಪಯೋಗ ಇದೆ ಅಂತ ಒಂದು ಮುದ್ರೆನ ಹೇಳ್ತೀನಿ. ಈಗ ನಿಮಗೆ ಶಂಖ ಮುದ್ರೆ. ನಾನೀಗ ಆಲ್ರೆಡಿ ಒಂದ್ಸರಿ ಹೇಳ್ಕೊಟ್ಟಿದ್ದೀನಿ, ಕೆಲವರೆಲ್ಲ ನೋಡಿದ್ದಾರೆ. ಈಗ ಮತ್ತೆ ಒಂದ್ಸರಿ ಹೇಳ್ಕೊಡ್ತಾ ಇದ್ದೀನಿ. ಶಂಖ ಮುದ್ರೆ. ಶಂಖ ಮುದ್ರೆ ಏನ್ ಮಾಡ್ಬೇಕು? ನಮ್ಮ ಹೆಬ್ಬೆರಳನ್ನ ಎಡ ಕೈನ ಅಂಗೈಯಲ್ಲಿಟ್ಟು ಎಲ್ಲಾ ಕೈಗಳಿಗೆ ಬೆರಳುಗಳಿಂದ ಆ ಬೆರಳನ್ನ ಮುಚ್ಚಿ ಮತ್ತೆ ಈ ರೀತಿ ನಾವು ತಗೋಬೇಕು. ಈ ರೀತಿ ತಗೊಂಡಾಗ ನಮ್ಗೇನಾಗುತ್ತೆ, ಆದಷ್ಟು ಈ ರೀತಿ ತಗೊಂಡಾಗ ಈ ಹೆಬ್ಬೆರಳು ಮತ್ತೆ ತೋರ್ಬೆರಳು ಒಂದಕ್ಕೊಂದು ಟಚ್ ಆಗ್ಬೇಕು. ಹೆಬ್ಬೆರಳು ಮತ್ತೆ ತೋರ್ಬೆರಳು, ಮಿಕ್ಕಿದ್ದು 3 ಬೆರಳು ಈ ತರ ಮುಚ್ಕೋಬೇಕು. ಹೆಬ್ಬೆರಳು ಮತ್ತೆ ತೋರ್ಬೆರಳು, ಹೆಬ್ಬೆರಳು ಮತ್ತೆ ತೋರ್ಬೆರಳು ಒಂದಕ್ಕೊಂದು ಟಚ್ ಆಗ್ಬೇಕು ಎಡಗೈಯಿಂದ. ಇನ್ನೊಂದು ಬಲಗೈ ಹೆಬ್ಬೆಟ್ಟು ಎಡಗೈನ ಅಂಗೈಯಲ್ಲಿರ್ಬೇಕು. ಬಲಗೈ ಹೆಬ್ಬೆಟ್ಟು ಎಡಗೈನ ಅಂಗೈಯಲ್ಲಿರ್ಬೇಕು. ಮತ್ತೆ ಅದನ್ನ ಆ ಹೆಬ್ಬೆಟ್ಟನ್ನ ಎಲ್ಲಾ ಬೆರಳುಗಳಿಂದ ಮುಚ್ಚಿ ಮತ್ತೆ ಬಲಗೈ ತೋರ್ಬೆರಳು ಎಡಗೈ ಹೆಬ್ಬೆಟ್ಟಿನ ಟಚ್ ಮಾಡ್ಬೇಕು. ಎಡಗೈ ಹೆಬ್ಬೆಟ್ಟಿನ ಟಚ್ ಮಾಡ್ಬೇಕು. ಕಾಣಿಸ್ತಾ ಇದೆಯಲ್ಲ? ಆವಾಗ ನಮ್ಗೆ ಶಂಖಾಕೃತಿ ಬರ್ತದೆ. ನೋಡಿ, ಎಲ್ಲಾ ಬೆರಳುಗಳು ಶಂಖಾಕೃತಿ ಬರ್ತದೆ. ಇದನ್ನ 2 ಕೈಗಳಿಂದ ಮಾಡಬೇಕು. ಒಂದೇ ಕೈಯಿಂದ ಒಂದೇ ತರ ಮುದ್ರೆ ಮಾಡಬಾರ್ದು. ತೋರಿಸಿ. ಓಕೆ ಓಕೆ ಓಕೆ. ಈ ತೋರ್ಬೆರಳು ಈ ಹೆಬ್ಬೆಟ್ಟನ್ನ ಟಚ್ ಮಾಡ್ಬೇಕು. ಓಕೆ, ಶ್ಯಾಮಲಾ ಮೇಡಮ್, ಇನ್ನೊಂದ್ಸತಿ ನೋಡ್ಕೊಳ್ಳಿ ಕರೆಕ್ಟ್ ಆಗಿ ನೋಡಿ. ನೀವು ನಿಮಗ ಅದ ಅರ್ಥ ಆಗ್ತಿಲ್ಲ, ಅದಕ್ಕೆ ಮತ್ತೆ ತೋರಿಸ್ತಿದೀನಿ. ಅಲ್ಲ, ನನ್ನ ಕೈಯಿಂದ ನೋಡಿ, ನನ್ನ ಕೈ ನೋಡಿ, ಈ ಹೆಬ್ಬೆಟ್ಟು ಈ ಕೈಯಿಂದ ಮಾಡ್ತೀನಿ. ಎಡಗೈ ಹೆಬ್ಬೆಟ್ಟು ಬಲಗೈಯಲ್ಲಿ ಇಟ್ಟಿದ್ದೀನಿ. ಬಲಗೈ 4 ಬೆರಳನ್ನ ಹೆಬ್ಬೆಟ್ಟನ್ನ ಮುಚ್ಚಿದ್ದೀನಿ. ಮತ್ತೆ ನನ್ನ ಕೈನ ಸಂಪೂರ್ಣವಾಗಿ ಈ ತರ ತಿರುಗಿಸ್ತಾ ಈ 4 ಬೆರಳುಗಳು ಮಡ್ಚಿರೋದು ಈ ರೀತಿ ಇರ್ಬೇಕು. ಟಚ್ ಮಾಡಿ, ಹೆಬ್ಬೆಟ್ಟಿಗೆ ಟಚ್ ಮಾಡಿ. ಈ ಬೆರಳು, ಈ ಕಡೆ ಇರೋ ಬೆರಳು, ನೀವು ಆ ಬೆರಳು ಇಲ್ಲಿ ಟಚ್ ಮಾಡಿ. ಈ ತೋರ್ ಬೆರಳು ಮುಚ್ಚಿ ಮೇಡಮ್. ಆ ಹೆಬ್ಬೆಟ್ಟಿಗೆ ಟಚ್ ಮಾಡಿ. ವೆರಿ ಗುಡ್. ಅಷ್ಟೇ ಮೇಡಮ್. ಪುಷ್ಪಾವತಿ ಮೇಡಮ್ ಅರ್ಥ ಆಗಿದೆ ಅಂತ ಕಾಣುತ್ತೆ, ಅದಕ್ಕೆ ಆ ಕಡೆ ನೋಡ್ತಾ ಇದ್ದಾರೆ. ಸರಿ, ಈ ರೀತಿ ಮಾಡಿದಾಗ ಈ ಎಲ್ಲಾ ಬೆರಳು ಜೊತೆಗೆ ಸೇರಿಸಿ ಈ 4 ಬೆರಳನ್ನ ಜೊತೆ ಹಿಂಗ್ ನಿಲ್ಸಿ. ಇಲ್ಲ ಪುಷ್ಪಾವತಿ ಮೇಡಮ್, ತಪ್ಪು, ಅದು ಬೇರೆ. ಓಕೆ, ಈಗ ಪ್ರೆಸ್ ಮಾಡಿ. ಹಂಗೆ ಹೆಬ್ಬೆರಳು ತೋರ್ಬೆರಳು. ಓಕೆ, ಸರಿ. ಈಗ ಇಲ್ಲಿ ನೋಡಿ, ಇಲ್ಲಿ ಈ ರೀತಿ ಇರ್ಬೇಕು. ನೋಡಿ, ಈ ರೀತಿ ಇರ್ಬೇಕು ಕೈ. ಇಲ್ಲಿ ಈ ಬೆರಳುಗಳು ಈ ರೀತಿ ಇರ್ಬೇಕು. 2 ಕಡೆ ನಮ್ಮ ಬಲ ಕೈ ಹೆಂಗ್ ಕಾಣಿಸ್ತದೆ ನೋಡಿ, ಆ ರೀತಿ ಶಂಖ ತರ ಇರ್ತದೆ. ಇದು ಶಂಖ ಮುದ್ರೆ. ಇದನ್ನ 2 ಕೈಗಳಿಂದ ಮಾಡಬೇಕು, ಒಂದೇ ಕೈಯಿಂದ ಅಲ್ಲ. ಈ ಶಂಖ ಅನ್ನೋದು ಬಲಮುರಿ ಮತ್ತು ಎಡಮುರಿ ಅಂತ 2 ರೀತಿಯಾದ ಶಂಖ ಇದೆ. ಬಲಮುರಿ ಸಿಕ್ಕೋದು ಕಷ್ಟ, ಎಡಮುರಿ ಸಿಕ್ಕೋದು ಪರವಾಗಿಲ್ಲ. ಆ ಶಂಖನ, ಯಾಕಂದ್ರೆ ಪ್ರತಿಯೊಂದು ಸರಿನೂ ನಮ್ಮ ನಾಣ್ಣುಡಿ ಒಂದಿದೆ, ಶಂಖದಿಂದ ಬಂದ್ರೆ ತೀರ್ಥ ಅಂತ ಅಲ್ವಾ? ಹಂಗೆ ಎಲ್ಲಾರು ಶಂಖದಿಂದನೇ ಹಾಕ್ಬೇಕಂತ ತೀರ್ಥ. ನಾವು ಪೂಜೆ ಮಾಡುವಾಗ ಪ್ರತಿಯೊಂದು ಸರಿನೂ ಇದು ತುಂಬಾ ಮುಖ್ಯವಾದದ್ದು. 2 ಕೈಗಳಿಂದಾನು ಮಾಡಬೇಕು. ಇದರ ಉಪಯುಕ್ತತೆ ಹೇಳ್ತೀನಿ. ಪಿಟ್ಯೂಟರಿ ಗ್ರಂಥಿ ಮತ್ತು ಪ್ರೀನಿಯಲ್ ಗ್ರಂಥಿ ಹಾಗೂ ಥೈರಾಯ್ಡ್ ಗ್ರಂಥಿಗಳಿಗೆ ಈ ನರಗಳಿಂದ ತುಂಬಾ ಹಾನಿಯಾಗಿದ್ರೆ ಅದನ್ನ ಶಕ್ತಿಯುತಗೊಳಿಸುವಂತ ಒಂದು ಮುದ್ರೆ. ಬಹಳ ಬಹಳ ಉಪಯುಕ್ತದ ಮಧ್ಯೆ ಥೈರಾಯ್ಡ್ ಇರೋರಿಗೆ ಮತ್ತೆ ಪಿಟ್ಯೂಟರಿ ಗ್ರಂಥಿ ಹಾಗೂ ಪ್ರೀನಿಯಲ್ ಗ್ರಂಥಿಗೂ ಇದು ಅನುಕೂಲ. ಅನಿತಾ, ಇದು ನೋಡಮ್ಮ, ಈ ಮುದ್ರೆನ ನೀವು ಮಾಡಿದ್ರೆ ತುಂಬಾ ಒಳ್ಳೇದು. ನಿನ್ಗೆ ಮೈಂಡ್ ಅಲ್ಲಿ ಈ ಪಿಟ್ಯೂಟರಿ ಗ್ರಂಥಿ ಅಂತ ಇರ್ತದೆ, ಇದಕ್ಕೆ ಒಳ್ಳೆ ಶಕ್ತಿ ಬರ್ತದೆ. ಆಮೇಲೆ ಮತ್ತೆ ಮೂತ್ರಪಿಂಡಗಳಿಗೆ, ಹೃದಯಕ್ಕೆ ಇದರಿಂದ ಒಳ್ಳೆ ಶಕ್ತಿ ಬರ್ತದೆ. ಇದನ್ನ ನಮ್ಮ ಆರೋಗ್ಯ ಚೆನ್ನಾಗಿರೋದಕ್ಕೆ ಕೂಡ ಈ ಒಂದು ಶಂಖ ಮುದ್ರೆನ ನಾವು ಮಾಡ್ತೀವಿ. ಮತ್ತೆ ನಾವು ಪ್ರಾರ್ಥನೆ ಮಾಡುವಾಗ, ದೇವ್ರ ಮನೆಯಲ್ಲಿ ಪೂಜೆ ಮಾಡುವಾಗ, ದೇವ್ರನ್ನ ನಮಸ್ಕಾರ ಮಾಡುವಾಗ ಕೂಡ ಈ ಶಂಖ ಮುದ್ರೆನ ಇಟ್ಕೊಂಡು ನಾವು ನಮಸ್ಕಾರ ಮಾಡ್ಬೋದು. ದೇವ್ರನ್ನ ಯಾವುದೇ ನಿರ್ಬಂಧ ಇಲ್ಲ. ಇದೇನ ನಮಗೆ ಸಮಯ ಸಿಕ್ಕದಾಗೆಲ್ಲ ಮಾಡೋಂಗಿಲ್ಲ, ಬೆಳಗ್ಗೆ ಸಾಯಂಕಾಲ ಮಾಡಿದ್ರೆ ಒಳ್ಳೇದು. ಇದನ್ನ 20 ರಿಂದ 25 ನಿಮಿಷಗಳ ಕಾಲ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ. ತುಂಬಾ ಉಪಯುಕ್ತವಾದಂತಹ ಮುದ್ರೆ.
ಮತ್ತೆ ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಶಕ್ತಿ ಇದೆ, ಅದನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇದು ಪೂಜೆಯಲ್ಲಿ ಅಭಿಷೇಕ ಮಾಡುವಾಗ ಎಲ್ಲ ಪ್ರತಿಯೊಂದು ಸರಿನೂ ನಾವು ಈ ಶಂಖನ ಉಪಯೋಗಿಸ್ತೀವಿ. ಶಂಖ ಇಲ್ದಿರೋ ಸಮಯದಲ್ಲಿ ನಮ್ಮ ಕೈನೇ ಶಂಖಾಕೃತಿ ಮಾಡಿಕೊಂಡು ಅದನ್ನ ದೇವರಿಗೆ ಪೂಜೆ ರೀತಿ ಒಪ್ಪಿಸ್ಬೋದು. ಇದರಲ್ಲಿ ನಾವು ಓಂಕಾರ ನಾವು ಉಚ್ಚಾರಣೆ ಮಾಡಿದ್ರೆ, ಈ ಒಂದು ಶಂಖ ಮುದ್ರೆನ ಇಟ್ಕೊಂಡು ಓಂಕಾರ ಉಚ್ಚಾರಣೆ ಮಾಡಿದ್ರೆ ನಮ್ಮ ನರ ನಾಡಿಗಳಲ್ಲೆಲ್ಲೂ ಶಕ್ತಿಯುತವಾಗುತ್ತೆ. ಇದನ್ನ ಎಲ್ಲರೂ ಉಪಯೋಗಿಸ್ಕೊಳ್ಳಿ. ಆಮೇಲೆ ಶಂಖ ಕೃತಿ ಇದ್ದಾಗ ಈ ಬೆರಳುಗಳನ್ನ ಹೆಬ್ಬೆರಳು ಎರಡಕ್ಕೂ ಒಂದಕ್ಕೊಂದು ಸೇರಿಸಿ ಜೋರಾಗಿ ಊದಿದ್ರೆ ಆ ಶಬ್ದ ಶಂಖಿ ಶಬ್ದ ಬರ್ತದೆ. ನಾವು ಚಿಕ್ಕನ್ನಲ್ಲಿ ಶಂಖ ಓದೋಕ್ ಹೋಗ್ತಾ ಇದ್ದೆ ಭಜನೆ ಮಾಡುವಾಗ, ಆವಾಗ ಶಂಖ ಒಬ್ರು ಎತ್ಕೊಳ್ತಾ ಇದ್ರು, ಇನ್ನೊಬ್ಬ ಕೈಯಲ್ಲಿ ಶಂಖ ಇರ್ತಾರಲ್ಲ, ಆವಾಗ ಕೈನೇ ಶಂಖಾಕೃತಿ ಮಾಡ್ಕೊಂಡು ಅಂತ ಜೋರಾಗಿ ಊದ್ತಾ ಇದ್ವಿ. ಅದ ಶಂಖನ ಶಬ್ದ ಬರ್ತಾ ಇತ್ತು, ತುಂಬಾ ಅದ್ಭುತವಾಗಿ ಬರ್ತದೆ. ಅದನ್ನ ಪೂಜೆ ಟೈಮಲ್ಲಿ ಉಪಯೋಗಿಸಿ. ಥ್ಯಾಂಕ್ ಯು. ಮೇಡಮ್ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದೇ ಸರಿ ಬರಲ್ಲ, ನಿಧಾನವಾಗಿ ಪ್ರಯತ್ನ ಮಾಡಬೇಕು. ಈಗ ಈ ಒಂದು ಅದ್ಭುತವಾದ ಮುದ್ರೆನ ಮಾಡಿ ಮನಸ್ಸಿಗೂ ನೆಮ್ಮದಿ ಕೊಡ್ತದೆ. ನಮ್ಮ ಮನಸ್ಸನ್ನ ಏಕಾಗ್ರತೆಗೆ ತರುವಂತದಕ್ಕೆ ಈ ಶಂಖ ಮುದ್ರ ತುಂಬಾ ಒಳ್ಳೆಯ ಮುದ್ರೆ. ಇದನ್ನ ನಾವು ಶಂಖ ಮುದ್ರೆನ ಇಲ್ಲೆಲ್ಲ ಎದೆ ಹತ್ರ ಇಟ್ಕೊಂಡು ಧ್ಯಾನ ಮಾಡಬೇಕು. ಅನಾಹತ ಚಕ್ರ ಮತ್ತು ವಿಶುದ್ಧಿ ಚಕ್ರದ ಮಧ್ಯೆ ಇಟ್ಕೊಂಡು ನಾವು ಧ್ಯಾನ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು. ಕೇಳಿದ್ದಕ್ಕೆ ಧನ್ಯವಾದಗಳು. ಇನ್ನ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತೆ ಒಬ್ಬ ಮಾಸ್ಟರ್ ಕೇಳಿದ್ದಾರೆ, ನಿನ್ನೆ ಕಾಲ್ ಮಾಡಿದ್ರು, ನಿನ್ನೆ ಒಬ್ರು ಮಾಡಿದ್ರು, ಇವತ್ತೊಬ್ರು ಮಾಡಿದ್ರು. ಸರ್ ಅವ್ರ ಮಕ್ಳು ಅವ್ರ ಮಾತ್ ಕೇಳ್ತಾ ಇಲ್ವಂತೆ ಸರ್. ಹಾಗಾಗಿ ಇವತ್ತು ಆ ಒಂದು ವಿಷಯಕ್ಕೆ ಏಂಜಲ್ ನಂಬರ್, ಅವ್ರ ಮಕ್ಳು ಅವ್ರ ಮಾತ್ ಕೇಳಲ್ಲ. ಅವ್ರು ಅಂದ್ರೆ ಅವರು ಏನ್ ಕೇಳ್ತಿದ್ದಾರೆ ಅನ್ನೋದನ್ನ ಅದ್ರ ಮೇಲೆ ಡಿಪೆಂಡ್ ನಮಗೂ ಆಗತ್ತೆ. ಫಸ್ಟ್ ನಾವು ಅವರನ್ನ ಪ್ರೀತಿಸೋದನ್ನ ಕಲಿಬೇಕು. ಅವ್ರು ಏನ್ ಹೇಳ್ತಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಫಸ್ಟ್ ನಾವು ಅವರ ಪ್ರೀತಿಗೆ ಫಸ್ಟ್ ನಾವು ಅಡ್ಜಸ್ಟ್ ಆಗೋಣ. ಅದಾದ ನಂತರ ಇದನ್ನ ಮಾಡಿದ್ರೆ ಒಳ್ಳೇದಾಗತ್ತೆ. ಮೊದಲನೇದೊಂದು ನಂಬರ್ ಹೇಳ್ತಿದ್ದೀನಿ, 00 ಕಾಮ 53 ಕಾಮ 111. 00 ಕಾಮ 53 ಕಾಮ 111. ಇದು ಒಂದು. ಇನ್ನೊಂದು ಈಗ 741, ಎರಡನೇ ನಂಬರು 741. ಮಕ್ಕಳು ಏನಕ್ಕೆ ಇದಾಗ್ತಿಲ್ಲ ಅನ್ನೋದನ್ನ ಫಸ್ಟ್ ನಾವ್ ಅರ್ತ್ಕೊಳ್ಳೋಣ ಮಾಸ್ಟರ್ಸ್. ಯಾಕೆಂದ್ರೆ ಆ ಮಕ್ಳು ತೀಟೆ ಮಾಡ್ತಿದ್ದಾರೆ ಅಂದ್ರೆ ಯಾವ ವಿಷಯಗಾಗಿ ತೀಟೆ ಮಾಡ್ತಿದ್ದಾರೆ, ಓದೋದಿಲ್ವಾ? ಸೊ ಅವಾಗ ನಾವು ಫಸ್ಟ್ ಅವ್ರ ಜೊತೆ ಕೂತ್ಕೊಳ್ಳೋಣ ಓದೋದಿಕ್ಕೆ. ನಮ್ಮದೇ ಆದ ಒಂದು ಬುಕ್ ಇಟ್ಕೊಂಡು ನಾವು ಕೂತ್ಕೊಂಡಾಗ ಅವ್ ಮಕ್ಳು ಓದ್ತಾರೆ. ನಾವು ಕೂತ್ಕೊಂಡು ಸೀರಿಯಲ್ ನೋಡ್ಬಿಟ್ಟು ನೀನ್ ಓದು ಅಂದ್ರೆ ಅಮ್ಮ ನೀನ್ ಮಾತ್ರ ಟಿವಿ ನೋಡ್ತೀಯ, ನಾನ್ ಟಿವಿ ನೋಡ್ಬಾರ್ದಾ ಅಂತ ಕೇಳ್ತಾರೆ ಮಾಸ್ಟರ್ಸ್. ಹಾಗಾಗಿ ಮೊದಲು ನಮ್ಮನ್ನು ನಾವು ಚೇಂಜ್ ಮಾಡ್ಕೊಳ್ಳೋಣ. ಮಕ್ಳನ್ನ ಓದಿಸೋಕ್ ಕೂತ್ಕೊಂಡಾಗ ಫಸ್ಟ್ ನಾವ್ ಯಾವ್ದಾನ ಒಂದು ಬುಕ್ ಇಟ್ಕೊಂಡು ಕೂತ್ಕೊಳ್ಳೋಣ. ನನ್ಗೆ ಯಾವ್ದೂ ಬರೋದಿಲ್ಲ ಬುಕ್ಕು ಅಂದ್ರೆ ಅಟ್ಲೀಸ್ಟ್ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮದ ಬುಕ್ಗಳಿರುತ್ತೆ, ಅದನ್ನಾರು ಒಂದ್ ಜಸ್ಟ್ ಹಿಂಗ್ ಇಟ್ಕೊಂಡು ಕೂತ್ಕೊಂಡ್ರೆ ಆ ಮಕ್ಳು ಅದನ್ನ ಓದ್ತಾರೆ. ಅಮ್ಮ ಓದ್ತಿದ್ದಾಳೆ ನಾನು ಓದ್ತೀನಿ ಅಂತ ಕಲಿತವೆ. ಮೊದ್ಲು ನಾವು ಚೇಂಜ್ ಆಗೋಣ ಮಾಸ್ಟರ್ಸ್, ಆಮೇಲೆ ನಾವು ಮಕ್ಕಳನ್ನ ಬೈಯೋಣ. ಹಾಗಾಗಿ ಫಸ್ಟ್ ನಾವು ಅವ್ರು ಯಾವ ವಿಷಯವಾಗಿ ಅವರು ನಮ್ಮ ಮಾತು ಕೇಳ್ತಿಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡು ಆಮೇಲೆ ಇದನ್ನ ಪಾಲಿಸೋಣ ಮಾಸ್ಟರ್ಸ್. ಇದನ್ನ ಜಸ್ಟ್ ನಿಮ್ಮ ಎಡಗೈ ಮೇಲೆ ಈ ತರ 00 ಕಾಮ 53 ಕಾಮ 111, ಅದ್ರದ್ದು ಕೆಳಗಡೆ 741 ಈಗ ಬರೆದು ಬಿಟ್ಟು ಜಸ್ಟ್ ಇಟ್ಕೊಳ್ಳಿ. ಮಕ್ಳು ನನ್ ಮಾತ್ ಕೇಳ್ತಿಲ್ವಾ, ನನ್ನಲ್ಲಿ ಏನಾರೋ ತಪ್ಪಿದ್ರೆ ನಾನ್ ಚೇಂಜ್ ಆಗ್ತೀನಿ, ಮಕ್ಳು ತೀಟೆ ಮಾಡ್ತಿದ್ದಾರೆ, ಅವರು ನನ್ ಮಾತ್ ಕೇಳ್ಬೇಕು ಯೂನಿವರ್ಸ್ ಅಂತ ಅದನ್ನ ಅದ್ರ ಮೇಲೆ ಕೈ ಇಟ್ಟು ಕೇಳ್ತಾ ಹೋದ್ರೆ ಆ ಮಕ್ಳಿಗೆ ನಿಮ್ ಮಾತು ಕೇಳೋದಿಕ್ಕೆ ಅವಕಾಶ ಆಗತ್ತೆ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ತಿಳ್ಕೊಳ್ತೀನಿ. ಥ್ಯಾಂಕ್ ಯು ಮಾಸ್ಟರ್ಸ್. ಮಂಜುಳಾ ಮ್ಯಾಮ್ ಮಾತಾಡಿ. ಹ್ಯಾಂಡ್ ರೈಸ್ ಮಾಡಿ, ಹ್ಯಾಂಡ್ ರೈಸ್ ಮಾಡಿದ್ರೇನೆ ನಮಗ್ ಗೊತ್ತಾಗೋದು. ಮಾಡಿದ್ದಾರೆ ಸರ್, ಮಾಡಿದ್ದಾರೆ.
ಸರ್ ಧ್ಯಾನ ಚೆನ್ನಾಗ್ ಆಗ್ತಿತ್ತು, ಹಂಗಾಗಿ ಸರ್ ಸರಿ. ಮಧ್ಯಾಹ್ನ ಮಧ್ಯಾಹ್ನ 11:30 ಧ್ಯಾನ ತುಂಬಾ ಚೆನ್ನಾಗ್ ಆಗುತ್ತೆ ಸರ್ ಎಲ್ರಿಗೂನು. ಹಂಗಾಗಿ ಸರ್ ನಾವು ನೀವ್ ಹೇಳೋದ್ ಅದೇ ನೀವ್ ಹೇಳ್ತಾ ಇರ್ತೀರಾ, ನಮ್ಗೆಲ್ಲೋ ಎಲ್ಲೋ ಕೇಳಿಸ್ದಂಗಾಗುತ್ತೆ. ಹಂಗಾಗಿ ನಾವು ಧ್ಯಾನ ಮಾಡ್ತಾ ಇರ್ತೀವಿ ಸರ್. ಇಷ್ಟು ಬೇಗ ಮುಗ್ದೋಯ್ತಲ್ಲ ಅನ್ನೋದು ಆಗುತ್ತೆ ಸರ್. ನನಗೆ ನಿಮ್ಮಲ್ಲಿ ಏನಾನ ಸಮಸ್ಯೆ ಕಾಣಿಸ್ತು ಅಂದ್ರೆ ತಕ್ಷಣ ನಾನು ಮಾತಾಡಕ್ ಯಾರಿಗೋ ಒಬ್ಬರಿಗೆ ಸಮಸ್ಯೆ ಆಗಿರ್ತದೆ, ನಿಮಗೆ ಅಂತ ತಿಳ್ಕೊಬೇಡಿ. ಯಾರಿಗೋ ಒಬ್ಬರಿಗೆ ಏನೋ ಒಂದು ಸಮಸ್ಯೆ ಆಗಿದ್ದಾಗ ನಾನು ಮಾತಾಡಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಆ ಸಮಸ್ಯೆಯಿಂದ ತಕ್ಷಣ ಅವ್ರು ಹೊರಬಂದ್ರೆ ಇನ್ನ ಒಂದ್ ಸ್ವಲ್ಪ ಹೊತ್ತು ಅವರು ಧ್ಯಾನಕ್ಕೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಅದನ್ನ ನಾನು ಅಬ್ಸರ್ವ್ ಮಾಡ್ತಾ ಮಾಡ್ತಾ ಅದನ್ನ ಹೇಳ್ತೀನಿ. ಮನೇನೂ ಅಷ್ಟೇ, ಕೆಲವರು ತುಂಬಾ ನಿದ್ದೆ ಮಾಡ್ತಾ ಇದ್ರು, ತಕ್ಷಣ ಅದನ್ನ ಹೇಳೋ ಅಷ್ಟೊತ್ತಿಗೆ ಅವ್ರು ನಿದ್ದೆಯಿಂದ ಎಚ್ಚೆತ್ಕೊಂಡ್ರು. ಅಂದ್ರೆ ನನಗ್ ಗೊತ್ತಾಗತ್ತೆ ಆದ್ರಿಂದ ಎಚ್ಚೆತ್ಕೊಂಡಿದ್ದಾರೆ ಅಂತ, ಮತ್ತೆ ಅವ್ರು ಧ್ಯಾನಕ್ಕೆ ಬಂದ್ಬಿಡ್ತಾರೆ. ಆ ಒಂದು ಉದ್ದೇಶದಿಂದಾನೇ ವಿಡಿಯೋ ಆನ್ ಮಾಡ್ಕೊಳ್ಳಿ ನೋಡಮ್ಮ, ವಿಡಿಯೋ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇಲ್ಲ ಅಂದ್ರೆ ನನಗ್ ಗೊತ್ತಾಗೋದಿಲ್ಲ. ತುಂಬಾ ಒಳ್ಳೇದಮ್ಮ, ಧನ್ಯವಾದಗಳು. ನೀವು ಚೆನ್ನಾಗಿ ಆಗ್ತಾ ಇದೆ ಅಂತಲ್ಲ, 3 hours ಕೂತ್ಕೊಂಡು ನಾನು ಧ್ಯಾನ ಮಾಡಿದ್ದೀನಿ, ಎಷ್ಟೊತ್ತಾಯ್ತು ಅಂತ ಗೊತ್ತಾಗಿಲ್ಲ ಅಂತ ವಿಷಯ ಹೇಳ್ತೀರ ನೋಡಿ, ಆವತ್ತು ನನಗೆ ನೀವು ಚೆನ್ನಾಗಿ ಧ್ಯಾನ ಮಾಡ್ತಾ ಇದ್ದೀರಾ ಅಂತ. 11 ಗಂಟೆಯಿಂದ ನೈಟ್ 1 ಗಂಟೆವರೆಗೂ ಮಾಡ್ತೀನಿ ಸರ್, ನೈಟ್ ಕೂತ್ಕೊಂತೀನಿ. ಅದು ನಿಮಗೆ ಬರೀ 5 ನಿಮಿಷ ಇದ್ದಂಗೆ ಇರ್ಬೇಕು. ಆ 2 hours ನೀವ್ ಏನ್ ಕೂತ್ಕೊಂತೀರಾ ಅದು ನಿಮ್ಗೆ ಬರೀ 5 minutes ಅನ್ನೋ ಸ್ಥಿತಿ ನಿಮ್ ಮನಸ್ಸಿಗೆ ಬರ್ಬೇಕು. ಆವಾಗ ನಾವು ಒಳ್ಳೆ ಧ್ಯಾನಕ್ಕೆ ಹೋಗ್ತಾ ಇದ್ವಿ. ಇದನ್ನ ಮಂದಟ್ ಮಾಡ್ಕೊಳ್ಳಿ ಅಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಪುಷ್ಪವತಿ ಮ್ಯಾಮ್. ಮೇಡಮ್ ನಮಸ್ತೆ. ನಮಸ್ತೆ ಅಮ್ಮ. ವೆಂಕಟೇಶ ನಿಮ್ಗೂ ನಮಸ್ತೆ, ಮಹಾವತಾರ ಪುಣೇಶ್ವರಿಗೂ ನಮಸ್ತೆ. ಬೆಳಗ್ಗೆಯಿಂದ ಕಾರ್ಯಕ್ರಮ ಕೇಳ್ತಾ ಇರ್ತೇವಿ ಸರ್. ನನಗ್ ಮೊನ್ನೆ ಏನಾಯ್ತು ಗೊತ್ತಾ, ಅದು ಇದ್ರದ್ದು ಮೊನ್ನೆ ಅದು ಇದ್ರದ್ದು ಪೋರ್ಟರ್ ಇರುತ್ತೆ ಅಂತೇಳಿ 11 ಗಂಟೆ ಶುರು ಮಾಡಿದ್ರಲ್ಲ, 11 ಗಂಟೆ ಶುರು ಮಾಡಿ 1 ಗಂಟೆ ತನಕ ನನಗೆ ಎಚ್ಚರನೇ ಇಲ್ಲ. ನೀವು ಕ್ಲೋಸ್ ಮಾಡಿರೋದ ಗೊತ್ತೇ ಇಲ್ಲ. 1 ಗಂಟೆಗೆ ಎದ್ದು ನೋಡ್ತಾನೆ ಎಲ್ಲ ಕ್ಲೋಸ್ ಆಗ್ಬಿಟ್ಟಿದೆ. ನಾನು ಹೋದ್ನೋ ಧ್ಯಾನ ಮಾಡಿದ್ನೋ, ಯಾಕೆ ಏನು ಕಟ್ಟಾತ, ಏನಾದ್ರು ಇಶ್ಯೂಸ್ ಆತ ಟೆಕ್ನಿಕಲ್ ಅಂತ ಹೇಳಿ ಆಮೇಲೆ ನೋಡ್ತೀನಿ ಕ್ಲೋಸ್ ಆಗ್ಬಿಟ್ಟಿದೆ. ನಿಮ್ಮನ್ನ ನೋಡಿ ನಾನು ಎಬ್ಬರ್ಸೋಕೆ ಮನಸ್ಸು ಬರ್ದಿರಾ, ಕಂಪ್ಲೀಟ್ 1 hour ನಾನು ಕಂಟಿನ್ಯೂ ಮಾಡಿದೆ. ಕಂಟಿನ್ಯೂ ಮಾಡಿ ಹೌದು, ನೀವ್ ಎದ್ದಿಲ್ಲ, ಅದಕ್ಕೆ ನಾವು ನಿಧಾನವಾಗಿ ಮಾತಾಡಕ್ ಪ್ರಾರಂಭ ಮಾಡಿದ್ವಿ. ತುಂಬಾ ಅದ್ಭುತವಾಗಿ ಧ್ಯಾನ ಮಾಡ್ತಾ ಇದ್ರು. ಇನ್ನ ಕೆಲವರು ಇದಾರೆ ತುಂಬಾ ಅದ್ಭುತವಾಗಿ, ನನ್ಗೆ ಯಾಕೋ ಮನ್ಸೇ ಬರ್ಲಿಲ್ಲ ಅವ್ರನ್ನ ಎಬ್ಬರ್ಸೋಣ ಅಂದ್ರೆ, ಅಷ್ಟು ಅದ್ಭುತವಾಗಿ ಧ್ಯಾನ ಮಾಡ್ತಾ ಇದ್ದೀರಾ. ದಯವಿಟ್ಟು ಅದನ್ನೇ ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು. ಒಳ್ಳೆ ಧ್ಯಾನ. ಇನ್ನೊಂದೇನಂತಂದ್ರೆ, ಇದು ಪ್ರತಿದಿನದ ಸಂಕಲ್ಪ ಅಂತ ಹೇಳ್ಬಿಟ್ಟು ನನಗೊಂದು ಇದ್ರಲ್ಲಿ ಸಿಕ್ತು ನೋಡ್ರಿ. ಇದು ಫಸ್ಟ್ ಟೈಮ್ ನಾವು ಧ್ಯಾನ ಕುತ್ಕೊಳ್ಳುವಾಗ ಇದನ್ನೊಂದು ಎಲ್ರೂ ಹೇಳ್ಕೊಂಡ್ ಕುತ್ಕೊಂಡ್ರೆ ಅನುಕೂಲ ಆಗುತ್ತೇನೋ ಕೇಳ್ತಾ ಇದೀನಿ. ಅನುಕೂಲ ಆದ್ರೆ ಮಾಡಿ, ಇಲ್ಲ ಅಂದ್ರೆ ಇಲ್ಲ, ನೋ ಪ್ರಾಬ್ಲಮ್ ಸರ್. ಒಂದ್ ಹೇಳ್ತೀನಿ, ನಾನು ದಿವ್ಯವಾದ ಆರೋಗ್ಯದಿಂದ, ದಿವ್ಯವಾದ ಆಯುಷ್ಯದಿಂದ, ದಿವ್ಯವಾದ ಆನಂದದಿಂದ, ಅಷ್ಟ ಐಶ್ವರ್ಯದಿಂದ, ಆತ್ಮಜ್ಞಾನದಿಂದ ವಿಶ್ವಕ್ಕೆ ಸೇವೆ ಮಾಡುತ್ತಾ ಸರ್ವ ಸಮೃದ್ಧಿಯಿಂದ ಇದ್ದೇನೆ. ಇದು ಪ್ರತಿದಿನದ ಸಂಕಲ್ಪ ಸರ್. ಇದು ಪ್ರತಿದಿನದ ಸಂಕಲ್ಪ ಇದು ಸರ್. ಆಗ್ಬೋದು, ಹೇಳ್ಬೋದು. ಪ್ರತಿದಿನ ಅವ್ರವ್ರ ಸಂಕಲ್ಪ ಹೇಳ್ಕೊಂಡು ನಾವು ಮಾಡ್ಬೋದು. ಅದಕ್ಕೆ ನಾನು ಪ್ರಾರಂಭದಲ್ಲಿ ಶಾಂತಿ ಮಂತ್ರ ಹೇಳಿ ಪ್ರಾರಂಭ ಮಾಡ್ತಾ ಇದ್ದೆ. ಸಮಯ ಕಮ್ಮಿ ಆಗ್ತಾ ಇದೆ ಧ್ಯಾನಕ್ಕೆ ಅನ್ನೋ ಉದ್ದೇಶದಿಂದ ಧ್ಯಾನ ಕೂಡ ಮಾಡ್ತಾ ಇಲ್ಲ. ಆದಷ್ಟು ನಾನು ಧ್ಯಾನಕ್ಕೆ ಒತ್ತು ಕೊಡ್ತಾ ಇದ್ದೀನಿ. ನಾವು ಸಂಪೂರ್ಣವಾಗಿ ಕನಿಷ್ಠ ಪಕ್ಷ 3 ಗಂಟೆ ಕಾಲ ಧ್ಯಾನ ಮಾಡುವಂತ ಆದಾಗ ಈ ಸಂಕಲ್ಪಗಳನ್ನ ಜೊತೆಗೆ ಇನ್ನ ಈ ಚಕ್ರಗಳ ಬಗ್ಗೆ ಬಂದಾಗ ನಾನು ಹೇಳ್ತಾ ಬರ್ತೀನಿ. ಅದನ್ನು ನೀವು ಫಾಲೋ ಮಾಡಿದ್ರೆ ನಿಜವಾಗ್ಲೂ ನಿಮ್ಗೆ ತುಂಬಾ ಅದ್ಭುತವಾದ ಶಕ್ತಿ ಸಿಗ್ತದೆ. ನಾಳೆನು ಮೋಸ್ಟ್ಲಿ ನಾಳೆನು ನಾನು ಚಕ್ರ ಧ್ಯಾನ ಹೇಳಕ್ ಆಗಲ್ಲ ಅನಿಸ್ತದೆ. ಯಾಕಂದ್ರೆ ನಾಳೆ ಸ್ವತಂತ್ರ ದಿನಾಚರಣೆ ಇರೋದ್ರಿಂದ ಶನಿವಾರ ಮಾಡೋಣ ಅನ್ಕೊಳ್ತಾ ಇದ್ದೀನಿ ಈ ಸರಿ ಚಕ್ರ ಧ್ಯಾನ. ಮೂಲಾಧಾರ ಚಕ್ರ ಪ್ರಾರಂಭದಲ್ಲೇ ವಿಘ್ನಗಳು ಜಾಸ್ತಿ, ವಿಘ್ನೇಶ್ವರನಿಗೆ ಎಂದಂಗೆ ನೋಡೋಣ. ಥ್ಯಾಂಕ್ ಯು ಮೇಡಮ್. ಅದನ್ನ ನೀವು ಹಾಕಿ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಎಲ್ಲಾರು ಅದನ್ನ ಬಾಯ್ಟ್ ಮಾಡ್ಕೊಂತಾರೆ ಸರ್. ಶಾಲಿನಿ ಮೇಡಮ್ ಅವ್ರದ್ದು, ಮಾಲಿನಿ ಮೇಡಮ್ ಅವ್ರದ್ದು ಬೆಳಿಗ್ಗೆ ಇರುತ್ತಾ ನೈಟ್ ಇರುತ್ತಾ ಸರ್ ಸ್ಪೀಚ್? ಮೇಡಮ್ ನಾನು ಗಮನಿಸ್ಲಿಲ್ಲ, ಅದು ನೋಡ್ಬೇಕು. ಬೆಳಗ್ಗೆ ಇಲ್ಲ 3 ಗಂಟೆಯಲ್ಲಿ ಇರ್ಬೇಕಲ್ಲಮ್ಮ? 3 ಗಂಟೆ ಇಲ್ಲ ಸರ್, ನೈಟ್ ಇದೆ.
ನೈಟ್ ಇದೆ ನೈಟ್. Night. ಮಂಜುಳಾ ಮೇಡಮ್ ಹೇಳ್ತಾ ಇದ್ರೆ ನೈಟ್ ಇದೆ. 9 ಗಂಟೆಯಿಂದ 9 ಗಂಟೆಯಿಂದ 9 ಗಂಟೆಯಿಂದ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಮೇಡಮ್ ಅದು ಮಂಜುಳಾ ನಮ್ಗೆ ನಂಬರ್ಗಳು ಯಾರ್ದಾದ್ರು ಇದ್ರೆ ಆ ನಂಬರ್ಗೆ ನೀವು ಆ ಸಂಕಲ್ಪನ ಅವ್ರಿಗೆ ಫಾರ್ವರ್ಡ್ ಮಾಡಿ ಮೇಡಮ್. ಇಲ್ಲ ಸ್ಕ್ರೀನ್ ಇದನ್ನ ಒಂದ್ ಫೋಟೋ ಹಿಡ್ದಾದ್ರು ಹಾಕಿ ಅದನ್ನ ಹಾಕಿ ಮೇಡಮ್, ಅವ್ರಿಗೆ ಹಾಕಿ ಅವ್ರು ಎಲ್ಲರಿಗೂ ಇನ್ಮೇಲೆ ಅದನ್ನ ಪ್ರಾಕ್ಟೀಸ್ ಮಾಡಿಸ್ತಾರೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸಜೆಷನ್ಗೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ಸ್. ಮಂಜುಳಾ ಮ್ಯಾಮ್. ಮ್ಯಾಮ್ ಇದು ಮಕ್ಳಿಗೂ ಎಡಗಾಲ್ ಮೇಲೆ ಬರಿಬೋದಾ? ಅಂದ್ರೆ ಎಡಗೈ ಮೇಲೆ ಅಂದ್ರೆ ಸ್ಕೂಲಿಗೆ ಹೋಗ್ತಿರ್ ಕಾಲೇಜ್ಗೆ ಹೋಗ್ತಾರಲ್ಲ ಇದಾಗುತ್ತೆ. ಕಾಲ್ ಮೇಲೆ ಬರೀರಿ. ನಿಮ್ಗೆ ಮಕ್ಕಳ ಮೇಲೆ ಇದಾಗಲ್ಲ ಅನ್ನೋದಾದ್ರೆ ಈ ತರ ಇರುತ್ತಲ್ಲ, ಕಾಣ್ತಿದ್ಯಮ್ಮ? ಈ ತರ ಬಟ್ಟೆ ಇರುತ್ತಲ್ಲ ಒಳಗಡೆ ಈ ಜಾಗದಲ್ಲಿ ಲೆಫ್ಟ್ ಸೈಡ್ಗೆ ಈ ಜಾಗದಲ್ಲಿ ಬೇಕಾದ್ರೂ ಬರಿಬಹುದು ಒಳಗಡೆಗೆ. ಬಟ್ಟೆ ಮೇಲೆ ಏನ್ ಮೇಡಮ್? ಅವ್ನ್ ಕಾಲೇಜ್ಗೆ ಹೋಗ್ತಾನಲ್ಲ ಅಲೋ ಇರಲ್ಲ. ಜಸ್ಟ್ ಅವನು ಕುಡಿತಾನಲ್ಲಪ್ಪ, ನೀರ್ ಕುಡಿತಾರಲ್ಲ ಮಕ್ಳು, ನೀರ್ ಕುಡಿಯೋ ಬಾಟ್ಲ್ ಮೇಲೂ ಸಹಿತ ನೀವು ಮನೇಲಿರೋ ಬಾಟ್ಲ್ ಮೇಲೂ ಸಹಿತ ಈ ತರ ಬರಿಬಹುದು. ಬರೆದು ಬಿಟ್ಟು ಈ ತರ ಸ್ಟಿಕ್ಕರಿಂಗ್ ಮಾಡ್ಬೋದು. ಇಲ್ಲ ಮಕ್ಕಳನ್ನ ನೀವು ಅನ್ನ ಕಲ್ಸಿ ಊಟ ಮಾಡಿಸ್ತೀರಲ್ಲ, ಅಂದ್ರೆ ಅನ್ನ ಕಲ್ಸ್ಕೊಡೋದು ಇಲ್ಲ ಅನ್ನ ಬಡ್ಸೋದೋ ಮಾಡುವಾಗನು ಸಹಿತ ಒಂದು 741 ಅಂತ ಹೇಳ್ಕೊಂಡು ಮಗು ನಾನು ಹೇಳಿದ ಮಾತು ಕೇಳ್ತಿದೆ, ಅವನು ಯಾವ್ದೇ ತರ ಹಠ ಮಾಡೋದಿಲ್ಲ ಅಂತ ಒಂದು ಸಂಕಲ್ಪ ಮಾಡ್ಕೊಂಡು ಊಟ ಬಡಿಸಿ. 005311 005311 ಅಂತ ಮನ್ಸಲ್ಲಿ ಹೇಳ್ಕೊಂಡು ನೀವು ಅದನ್ನ ಮಾಡ್ಬೋದು ಮೇಡಮ್. ನೀವು ಕೈ ಮೇಲೆ ಬರ್ಕೊಳ್ಬಹುದು, ಮಕ್ಕಳಿಗೂ ಬರಿಬಹುದು. ಅಂದ್ರೆ ತೊಡೆ ಮೇಲೆ ಬರಿಬಹುದು. ಮಕ್ಳು ಬರ್ಸ್ಕೊತವೆ ಅನ್ನೋದಾದ್ರೆ ತೊಡೆ ಮೇಲೆ ಬರಿಬಹುದು. ತೊಡೆ ಮೇಲೆ ಯಾರಿಗೂ ಕಾಣೋದಿಲ್ಲ. ಲೆಫ್ಟ್ ಸೈಡ್ ಯಾವ ಬಾಡಿ ಪಾರ್ಟ್ ಮೇಲೆ ಬೇಕಾದ್ರೂ ಬರಿಬಹುದು ಮೇಡಮ್. ಇಲ್ಲ ನನ್ಗ ಆ ಮಕ್ಳು ಬರ್ಸ್ಕೊಳಲ್ಲ ಮಾಡೋಲ್ಲ ಅಂದ್ರೆ ಈ ತರ ಯಾವ್ದ್ ಬೇಕಾದ್ರೂ ಎಕ್ಸ್ಟ್ರಾ ಮಾಡ್ಕೋಬಹುದು ಮೇಡಮ್. ಮೇಡಮ್ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಯಾಕಂದ್ರೆ ಇವಾಗಿನ ಮಕ್ಕಳಿಗೆ ಏನ್ ಮಾಡಿದ್ರು ಕಡಿಮೆನೆ ಅನ್ಸುತ್ತೆ. ನಾವು ಅದಕ್ಕೆ ಮೇಡಮ್ ನಾ ಹೇಳಿದ್ದು, ಫಸ್ಟ್ ಆ ಮಕ್ಕಳ ಜೊತೆ ನಾವು ಕೂತ್ಕೊಂಡು ಓದ್ತಾ ಇದ್ರೆ ಆ ಮಕ್ಳು ಓದ್ತವೆ ಮೇಡಮ್. ಅದಂತೂ ಕರೆಕ್ಟ್. ಎಲ್ಲಾರು ಮೊಬೈಲ್ ಹಿಡ್ಕೊಂತೀವಿ, ನೀನ್ ಓದ್ಕೊಳಪ್ಪ ಅಂತ ಹೇಳ್ತಿರ್ತೀವಿ. ಅದೇ ಬಂದಿರೋದು. ಏನ್ ಅನ್ಸುತ್ತೆ ಅಂದ್ರೆ ಅವ್ರು ಮಾತ್ರ ಎಂಜಾಯ್ ಮಾಡ್ತಿದಾರೆ, ನನ್ನನ್ನ ಈ ತರ ಶಿಕ್ಷೆ ಕೊಡ್ತಿದ್ದಾರೆ ಅಂತ ಅವ್ರ ಮನ್ಸಿಗೆ ಬರಬಾರ್ದು. ಹೌದು. ಹಾಗಾಗಿ ಅವ್ರು ಏನ್ ಮಾಡ್ತಿದಾರೋ ಅದನ್ನ ನಾವು ಜೊತೆಲಿ ಕುತ್ಕೊಂಡ್ ಮಾಡ್ತಿದ್ರೆ, ನಮ್ಮಮ್ಮ ನೋಡ್ ಬರೀ ಟಿವಿ ನೋಡ್ತಿದಾರೆ, ನಾನು ಮೊಬೈಲ್ ಹಿಡ್ಕೊಂಡ್ ಕೂತ್ಕೊಂಡಿದ್ರೆ ಮಕ್ಳು ಅಮ್ಮ ಊಟ ಅಂದ್ರೆ ನೀನು ಮೊಬೈಲ್ ನೋಡ್ತಿದ್ದೆ ನಾನು ಮೊಬೈಲ್ ನೋಡ್ತಿದ್ದೆ ಅಂತ ನಾವ್ ತಮಾಷೆ ಮಾಡಿದಾಗ, ನಾನ್ ಓದ್ತಾ ಇದ್ರೆ ಅಮ್ಮ ಓದ್ತಾರೆ ಅಂತ ನಾವ್ ಹೇಗ್ ತಮಾಷೆ ಮಾಡ್ತೀವಿ, ಆ ತರ ನಾವೇ ಚೇಂಜ್ ಆಗೋಣ. ನಾವು ಬುಕ್ ಇಟ್ಕೊಂಡು ಓದ್ತಿದ್ರೆ ಅಮ್ಮ ಓದ್ತಿದ್ದಾಳಲ್ವಾ ನೀನು ಓದ್ಬೇಕಲ್ವಾ ಅಂತ ನಾವು ಚಿಕ್ಕ ಮಕ್ಳಿಂದ ಹೇಳ್ಕೊಟ್ರೆ ಅವ ಅದೇ ಕಲಿತವೆ. ಖಂಡಿತ ಅಷ್ಟೇ ಮೇಡಮ್, ಇಲ್ಲಿ ಇನ್ನೇನಿಲ್ಲ. ನಾವು ಚೇಂಜ್ ಆದ್ರೆ ಮಕ್ಳು ಚೇಂಜ್ ಆಗ್ತವೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಶಶಿಕಲಾ ಮ್ಯಾಮ್ ಮಾತಾಡಿ. ಮೇಡಮ್ ನಮಸ್ತೆ. 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 ಧ್ಯಾನ ಕಾರ್ಯಕ್ರಮ ಇಬ್ರು ಕೊಡ್ತಿದ್ದೀರಾ, ಇಬ್ರಿಗೂ ತುಂಬು ಹೃದಯದ ಧನ್ಯವಾದಗಳು. ಮೇಡಮ್ ಮಕ್ಕಳು ಮಾತು ಕೇಳೋದಕ್ಕೇನ ಹೇಳಿದ್ರಿ, ಮನೆಯಲ್ಲಿ ಪತಿ ದೇವ್ರ ಮಾತು ಕೇಳೋದಕ್ಕೊಂದ್ ಸ್ವಲ್ಪ ಹೇಳ್ರಿ. ಅವ್ರನ್ನ ಈ ತರ ಆಧ್ಯಾತ್ಮಿಕ ಬರೋದಕ್ಕೆ ಮಾತು ಕೇಳೋದಕ್ಕೆ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ನೋಡ್ಕೊಂಡು ಮಾತಾಡಿಮ್ಮ. ನೆಟ್ವರ್ಕ್ ಪತಿ ದೇವ್ರಿಗೂನು ಇದನ್ನೇ ಫಾಲೋ ಮಾಡ್ಬೋದು ಮೇಡಮ್. ಯಾಕೆಂದ್ರೆ ನಾವು ಸರಿಯಾಗಿದ್ರೆ ಅವರು ಸರಿಯಾಗೇ ಇರ್ತಾರ. ಅವ್ರು ಏನ್ ಕೇಳ್ತಾರೆ ಮೇಡಮ್, ಅವ್ರ ಪಾಪ ಬರ್ತಾರೆ, ಅವ್ರು ಆಚೆಯಿಂದ ಕೆಲ್ಸ ಮಾಡ್ಕೊಂಡ್ ಬಂದಿರ್ತಾರಲ್ವಾ, ಬಂದಿದ ತಕ್ಷಣ ನಾವು ಕಚಪಚ ಅನ್ನೋದ್ರ ಬದ್ಲು ಬನ್ರಿ ಕೂತ್ಕೊಳ್ಳಿ ಊಟ ಅಂದ್ರೆ ಒಂದ್ ಲೋಟ ನೀರ್ ಕೊಡಿ. ಫಸ್ಟ್ ಬಂದ ತಕ್ಷಣ ನೀರ್ ಕೊಡಿ. ಅವ್ರ ಆಚೆ ಸ್ಟ್ರೆಸ್ ಎಲ್ಲ ಬಿಟ್ಟಿರುತ್ತೆ. ಫಸ್ಟ್ ಅವ್ರು ಬಂದಿದ ತಕ್ಷಣ ನಾವು ಸ್ಮೈಲಿಂಗ್ ಫೇಸ್ ಅಲ್ಲಿ ಅವ್ರನ್ನ ಬರ್ಮಾಡ್ಕೊಂಡ್ರೆ ಅವ್ರಿಗೆ ಅರ್ಧ ಟೆನ್ಷನ್ ಕಮ್ಮಿ ಆಗತ್ತೆ ಅಂತ ನಾನ್ ಕೇಳ್ಪಟ್ಟಿದೀನಿ ಮೇಡಮ್. ಇದಕ್ಕೆ ನಮ್ಮ ವೆಂಕಟರಮಣ್ ಸರ್ ಉತ್ತರ ಕೊಡ್ಬೇಕು. ನಾ ಹೇಳಿದ್ ಸರಿನಾ ತಪ್ಪ ಅವ್ರು ಹೇಳ್ತಾರೆ, ಯಾಕೆಂದ್ರೆ ಅವ್ರಿಗೆ ಅನುಭವ ಇರುತ್ತಲ್ಲ. ಹಾಗಾಗಿ ಅವ್ರು ಹೇಳ್ದಾಗ ನಮ್ಗೂ ಅರ್ಥ ಆಗತ್ತೆ. ಹೇಳಿ ಸರ್. ಆಚೆಯಿಂದ ಬಂದ ತಕ್ಷಣ ನಗ್ನಾಗ್ತಾ ಇದ್ರೆ ಮನೆಯಲ್ಲಿ
ನಮಗೂ ಸಂತೋಷ ಆಗುತ್ತೆ. ಬಂದ ತಕ್ಷಣ ಟೀನೋ ಕಾಫಿನೋ ಒಂದ್ ಗ್ಲಾಸ್ ನೀರ ಕೊಟ್ರೆ ನಾವು ಆಯಾಸ ಇರ್ತದೆ, ಕೂತ್ಕೊಂತೀವಿ. ಮತ್ತೆ ನಾವು ನಗ್ನಗ್ ಏನೋ ಟೆನ್ಷನ್ ಇರ್ತದೆ. ಮನೇಲಿ ನೋಡಿದ ತಕ್ಷಣ, ಮಕ್ಕಳು ನೋಡಿದ ತಕ್ಷಣ, ಹೆಂಡತಿ ನೋಡಿದ ತಕ್ಷಣ ಟೆನ್ಷನ್ ಎಲ್ಲ ಕಮ್ಮಿ ಆಗ್ತದೆ. ಆದ್ರೆ ಮನೆಯಿಂದ ಮನೆಗ್ ಬಂದ ತಕ್ಷಣ ಏನೋ ಒಂದ್ ಸಮಸ್ಯೆನ ಕ್ರಿಯೇಟ್ ಮಾಡಿದಾಗ ಕೋಪ ನತ್ತಿಗಾಗ್ತದೆ. ಇದು ಯಾಕಪ್ಪ ಬಂದ ಈ ಮನೆಗೆ ಅಂದ್ಬಿಟ್ಟು ಒಂದ್ 5 ನಿಮಿಷ ಕೂಡ ಇರಲ್ಲ, ಮತ್ತೆ ಆಚೆ ಕಡೆ ಹೊಟ್ಟೋಗಕ್ಕೆ ಮನಸ್ಸು ಬರ್ತದೆ. ಅದನ್ನ ಮಾಡ್ತಿದ್ರೆ ಸಾಕು. ಸ್ವಲ್ಪ ಮನೆಗ್ ಒಳಗಡೆ ಬಂದ ತಕ್ಷಣ ಯಾವ್ದು ಸಮಸ್ಯೆ ಸರ್ ಇರ್ಬಾರ್ದು. ಹೇಳಿ. ನಿಮ್ ತರ ನಗುಮುಖ ಇರಲ್ಲ ನಮ್ಮ ಮನೆಯವರು, ಸಿಟ್ಟು ಜಾಸ್ತಿ. ಎಲ್ಲಾರು ನಗುಮುಖನೇ ಇರ್ತಾರೆ. ಆಚೆ ಇರುವಂತ ಟೆನ್ಷನ್ ಟೈಮಲ್ಲಿ ಸಿಟ್ಟು ಜಾಸ್ತಿ ಇರ್ತದೆ. ಆ ನಗುಮುಖ ಬರ್ಬೇಕಾದ್ರೆ ನೀವೇ ಕಾರಣ ಆಗ್ತೀರಾ. ಸ್ವಲ್ಪ ನಗ್ನಗ್ತಾ ಮನೇಲಿ ಮಾತಾಡ್ಸಿ ಒಂದ್ 5 ನಿಮಿಷ ಸುಮ್ಮನೆ ಕುಂಡ್ರಿಸಿ, ಎಲ್ಲಾ ಕೋಪ ಎಲ್ಲ ಹೊಟ್ಟೋಗುತ್ತೆ. ಆಮೇಲೆ ನಗ್ತಾ ಇರ್ತಾರೆ. ನಾನು ತುಂಬಾ Number ಕೊಡಿ. ಸಿಟ್ಟಾಗಿದ್ದೇನೆ. ಆದಷ್ಟು ಇವಾಗ ನಗುಮುಖ ಮಾಡ್ಕೊಂಡು ಆರಾಮಾಗಿದ್ದೀನಿ. ಇವಾಗೆಲ್ಲ ಬಿಟ್ಬಿಟ್ಟು ಮೇಡಮ್ ತುಂಬಾ ಕೋಪ ಒಂದೇಳ ಇತ್ತು ನನಗೆ. ಅವರು ಒಂದು ಟ್ರಾಫಿಕ್ ಜಾಮ್ ಅಂತ ಬಂದಿರ್ತಾರೆ. ನೀವು ಬೇಕಾದ್ರೆ ಒಂದಿನ ಆಚೆ ಹೋಗಿ ನೋಡಿ, ನಿಮ್ಗೆ ಅರ್ಥ ಆಗತ್ತೆ. ಯಾಕೆಂದ್ರೆ ಆಚೆಯಿಂದ ಬಂದ ತಕ್ಷಣ ನಮ್ಗೆ ಎಷ್ಟು ಕಿರಿಕಿರಿ ಆಗ್ತಿರುತ್ತೆ ಅಂದ್ರೆ ಮೈಂಡ್ ಅಲ್ಲಿ. ಆಚೆ ಅವರು ಗಾಡಿ ಅಡ್ಡ ಬರ್ತತೆ, ಇಲ್ಲ ಒಂದು ಮಳೆ ಬರ್ತಿರುತ್ತೆ, ಒಂದು ರೋಡ್ ಹಂಪಲ್ಲಿ ಏನೋ ಒಂದು ಕಿರಿಕಿರಿ ಮಾಡ್ಕೊಂಡ್ ಬಂದಿರ್ತಾರೆ. ಅವ್ರು ಆ ಸ್ಟ್ರೆಸ್ ಇಂದ ಆಚೆ ಮನೆ ಒಳಗ್ ಬಂದಿರ್ತಾರೆ. ಬಂದ ತಕ್ಷಣ ನೀ ಏನು ತಂದಿಲ್ವಾ ನೀನು ಅಂತ ನಾವ್ ಗದ್ರದ್ರ ಬದ್ಲು ಅವ್ರು ಬಂದು ಕೂತ್ಕೊಳ್ಳಿ, ಏನ್ ಬೇಕೋ ಎಲ್ಲ ಅವ್ರಿಗೆ ಏನ್ ಬೇಕೋ, ನಾವು ಪ್ರೀತಿಯಿಂದ ಇದ್ರೆ ಅವರು ನಮ್ಮನ್ನ ಪ್ರೀತಿಸ್ತಾರೆ ಅಂತ ನಾನು ತಿಳ್ಕೊಂಡಿದೀನಿ ಮೇಡಮ್. ಅದಕ್ಕೆ ಬಂದಿದ ತಕ್ಷಣ ಒಂದ್ ಲೋಟ ನೀರ್ ಕೊಡಿ. ಆಮೇಲೆ ಒಂದ್ 5 ನಿಮಿಷ ಕೈಕಾಲ್ ಮುಖ ತೊಳಗ್ ಬಂದ್ಮೇಲೆ, ಅಪ್ಪ ನಾನ್ ನಿನ್ಗೆ ಹಾಲ್ ತರ ಕೇಳಿದ್ದೆ, ತರ್ಲಿಲ್ವೇನ್ರಿ ಅಂತ ಕೇಳಿ. ಅವಾಗಿನ ರಿಯಾಕ್ಷನ್ನೇ ಚೇಂಜ್ ಆಗತ್ತೆ. ಅವಾಗಿನ ರಿಯಾಕ್ಷನ್ ಚೇಂಜ್. ಆಫೀಸಲ್ಲಿ ಎಷ್ಟು ಟೆನ್ಷನ್ ಇರ್ತದೆ ಅಂದ್ರೆ ಒಂದೊಂದು ಸಮಯದಲ್ಲಿ ನಿಜವಾಗ್ಲೂ ನಮ್ಗೆ ಏನ್ ಹೇಳಿರ್ತೀರಾ ಮನೆಯದು ಎಲ್ಲ ಮರ್ತೋಗಿರ್ತೀರಿ. ಆ ಹೈಯರ್ ಅಥಾರಿಟಿ ಆಫೀಸರ್ಸ್ ಕೆಲವು ಟೈಮಲ್ಲಿ ಕ್ವಶನ್ಸ್ ಎಲ್ಲ ಬಂದಾಗ ಎಷ್ಟು ಟೆನ್ಷನ್ ತಗೊಂಡು ವರ್ಕ್ ಮಾಡ್ತಾ ಇರ್ತೀರಿ ಅಂದ್ರೆ, ಅಲ್ಲಿ ನಮ್ಗೆ ಆನ್ಸರ್ ಬರೋದಿಲ್ಲ, ಇಲ್ಲಿ ಕಳಿಸ್ಬೇಕು, ಹೆಡ್ ಆಫೀಸ್ ಇಂದ ಪ್ರೆಸರ್, ಈ ತರ ಇದ್ದಾಗ ಆ ಟೆನ್ಷನ್ ಅಲ್ಲಿ ನಾವು ಬೇಜಾರ್ ಪಟ್ಕೊಂಡ್ ಬಂದಾಗ ಮನೆಯಲ್ಲಿ ಇನ್ನೊಂದ್ ಸ್ವಲ್ಪ ಟೆನ್ಷನ್ ಕೊಟ್ಟಾಗ ಏನಾಗುತ್ತೆ ಹೇಳಿ, ಮನೆನೇ ಬೇಡ ಸವಾಸ ಅನಿಸ್ತದೆ. ಅದು ಬಿಟ್ಟು ನಿಮ್ ಮನೆಗೆ ಗೊತ್ತಾಗಲ್ಲ ನಿಮ್ಗೆ ಏನಿದೆ ಆಚೆ ಕಡೆ ಅಂತ. ಆದ್ರೆ ನೀವು ಒಂದು ಒಳ್ಳೆ ರೀತಿ ಇದ್ರೆ ಎಲ್ಲಾ ಸಮಸ್ಯೆಗೂ ಅಲ್ಲಿ ಪರಿಹಾರ ಸಿಕ್ಬಿಡ್ತದೆ. ನಗುಮುಖದಿಂದ ಸ್ವಾಗತಿಸಿ, ನಗುಮುಖದಿಂದ ಇರಿ, ನಗನಗ್ತಾ ಏನಾದ್ರೂ ಹೇಳಿ, ಎಲ್ಲಾ ಕೇಳ್ತಾರೆ. ಸಿಡುಕಿ ಒಂದು ಸೊಳ್ಳೆ ಮಾತಾದು ಸಿಡುಕಿನಿಂದ ಹೇಳಿದಾಗ ಅದು ಕೆಟ್ಟ ರೀತಿ ಕಾಣಿಸ್ತದೆ. ಈಗ ಕೋಪದಿಂದ ಏನೋ ನನ್ನ ಮಗನೇ ಅಂತ ಅಂದ ತಕ್ಷಣ ಅವನ್ಗೇನ್ ಮಾಡ್ತಾರೆ, ತಕ್ಷಣ ಹೋಗಿ ಹೊಡಿಯೋಣ ಅನಿಸ್ತದೆ. ಅದೇ ನಗನಗ್ತಾ ನಾವು ಸಂತೋಷವಾಗಿ ಏನೋ ಮಗನೇ ಬಾರೋ ಅಂತೀವಿ ಅಂದಾಗ ಅದೇನಾಗುತ್ತೆ, ಅದು ನಮ್ಗೆ ಕೆಟ್ಟ ರೀತಿ ಅನ್ಸಲ್ಲ. ಇದೊಂದೇ ಪರಿಹಾರ ಇದಕ್ಕೆ. ಕೋಪ ಬೇಡ, ನಗುಮುಖ ಇರ್ಲಿ, ಸಂಸಾರ ಚೆನ್ನಾಗಿರ್ತದೆ. ಅಷ್ಟೇ ಮೇಡಮ್. ನಿಮ್ಮ ಮಾತಿಗೆ ಉತ್ತರ ಸಿಕ್ತು ಅನ್ಕೊಳ್ತೀನಿ. ಆದ್ರೂ ನಂಬರ್ ಹೇಳ್ರಿ ಮೇಡಮ್. ನಮ್ಮವರಿಂದ ಕೆಲಸ ಮಾಡಲ್ಲ ಮೇಡಮ್. ಇದು ಮಾಡ್ತಿದಾರಾ ಇಲ್ಲ ಬೈಕ್ ಜಗಳ ಕಾಯ್ತಿದಾರ ಅನ್ನೋದು ಗೊತ್ತಾಗ್ಲಿಲ್ಲ. ಅವರು ನಿಮ್ಮನ್ನ ಕೇರ್ಲೆಸ್ ಮಾಡ್ತಾರೆ, ನಮ್ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅನ್ನೋದಾದ್ರೆ ಮೇಡಮ್, 99 ಕಾಮ 25 ಕಾಮ 881 ಇದು ಹೆಣ್ಮಕ್ಳು ಇನ್ನೊಂದ್ಸಲ ಅವ್ರಿಗೆ ಅಲ್ಲ, ಗಂಡಸರಿಗೆ ಮಾತ್ರ ಅಂತ ಅಲ್ಲ ಸರ್, ನಿಮ್ಗೂ ಹೇಳ್ತಾ ಇದ್ದೀನಿ. ಇದು ಗಂಡು ಮಕ್ಕಳು 99 ಕಾಮ 25 ಕಾಮ 881. ಥ್ಯಾಂಕ್ ಯು ಮೇಡಮ್. ಶಶಿಕಲಾ ಮ್ಯಾಮ್. ಶಶಿಕಲಾ ಮಾತಾಡ್ಬಿಡ್ಲಿ ಫಸ್ಟ್. ಮೇಡಮ್ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ತು ಅನ್ಕೊಳ್ತೀನಿ ಮೇಡಮ್. ಫಸ್ಟ್ ನಾವು ಪ್ರೀತಿಯಿಂದ ಇರೋಣ, ಅವರು ಪ್ರೀತಿಯಿಂದ ಅವರು ನಮ್ಮನ್ನ ನಮಗಿನ್ನ ಹೆಚ್ಚಾಗೆ ಪ್ರೀತಿಸ್ತಾರೆ ಮೇಡಮ್ ಅವರು. ಯಾಕೆಂದ್ರೆ ಅವ್ರ ಆಚೆಯಿಂದ ಟೆನ್ಷನ್ ಎಷ್ಟು ಇರುತ್ತೆ ಅಂದ್ರೆ, ಆಚೆ ವರ್ಕ್ ಮಾಡಿರೋರ್ಗ ಅದ್ರ ಅನುಭವ ಇರುತ್ತೆ. ಆಚೆಯಲ್ಲಿ ಅವ್ರ ಆಫೀಸಲ್ಲೂ ಟೆನ್ಷನ್ ಅಲ್ಲಿ ಇರ್ತಾರೆ, ಅಲ್ಲಿಂದ ರೋಡಲ್ಲಿ ಬರ್ತಾನು ಟೆನ್ಷನ್ ಇರುತ್ತೆ.
ಪ್ರತಿ ಹೆಜ್ಜೆಗೂ ಟೆನ್ಷನ್ ಅಲ್ಲೇ ಇರ್ತಾರೆ ಮೇಡಮ್ ಅವರು. ಹಾಗಾಗಿ ಅವರು ಸೇಫ್ ಆಗಿ ಹೋಗಿ ಸುಖವಾಗಿ ಮನೆಗ್ ಬಂದಾಗ ನಾವು ಪ್ರೀತಿಯಿಂದ ಅವ್ರನ್ನ ಬರ್ಮಾಡ್ಕೊಳ್ಳೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಶಶಿಕಲಾ ವಿ ಮ್ಯಾಮ್, ಥ್ಯಾಂಕ್ ಯು ಮೇಡಮ್. ಈಗ ಶಶಿಕಲಾ ವಿ ಮ್ಯಾಮ್. ನಮಸ್ತೆ ನಮಸ್ತೆ ಮೇಡಮ್. ಅವ್ರು ಹೇಳುವಾಗ ನಂಗೊಂದ್ ನೆನ್ಪಾಯ್ತು, ನಾವು ಹೊರಗಡೆ ಹೋಗಿರ್ತೀವಲ್ಲ ಅವಾಗ ಏನ್ ಕತೆ ಅಂತ. ಸಮಸ್ಯೆನೇ ಇರೋದಿಲ್ಲ, ಅಲ್ಲಲ್ಲ ಸಮಸ್ಯೆನೇ ಇರೋದಿಲ್ಲ. ಯಾಕಂದ್ರೆ ಇಬ್ರು ಜೊತೆಲಿ ಹೋಗ್ತೀರಾ, ಇಬ್ರು ಜೊತೆಲಿ ಬರ್ತೀರಾ, ನಿಮ್ಗೆ ಜಗಳ ಅನ್ನೋದೇ ಬರೋದಿಲ್ಲ. ಅವ್ರಂತೆ ಅವ್ರು ಹೋಗಿರ್ತಾರೆ, ಇವ್ರಂತೆ ಇವ್ರು ಹೋಗಿರ್ತಾರೆ, ಯಾರೋ ಒಬ್ರು ಮೊದ್ಲು ಬಂದಿರ್ತಾರೆ. ಅದು ರೆಸಿಪ್ರೊಕೇಟ್ ಮಾಡ್ಬೇಕು ಅಂತ ನಾನು ಹೇಳೋದಷ್ಟೇ. ಅವ್ರು ಬಂದಾಗ ಇವ್ರು ಬಂದಾಗ ಅವರು. ಆಮೇಲೆ ಇದಕ್ಕೊಂದು ನಮ್ ದೊಡ್ಡಪ್ಪ ಒಂದು ಇದು ಹೇಳೋರು ಸರ್, ಏನ್ ಗೊತ್ತಾ, ಕನ್ನಡಿಗೆ ಹಲ್ ಬಿಟ್ರೆ ಹಲ್ ಕಾಣುತ್ತೆ, ಗೋಡೆಗೆ ಹಲ್ ಬಿಟ್ರೆ ಹಲ್ ಕಾಣುತ್ತಾ ಅಂತ. ಅಂದ್ರೆ ನಿಮ್ ರಿಯಾಕ್ಷನ್, ಆಕ್ಷನ್ ಅಂಡ್ ರಿಯಾಕ್ಷನ್ಸ್ ಆರ್ ಈಕ್ವಲ್ ಅಂಡ್ ಅಪೋಸಿಟ್. ನೀವ್ ನಗ್ತಾ ಇದ್ರೆ ಅವರು ನಗ್ತಾ ಇರ್ತಾರೆ, ನೀವ್ ಸಿಟ್ಟು ಮಾಡ್ಕೊಂಡಿದ್ರೆ ಖಂಡಿತ ಅಲ್ಲಿಂದ ವಾಪಸ್ ಬರೋದ್ ನಮ್ಗೆ ಅದೇನೆ. ಆಮೇಲೆ ಯೂನಿವರ್ಸಿಗೂ ಅಷ್ಟೇ, ನಾವ್ ಏನ್ ಕಳಿಸ್ತೀವೋ ಅದೇ ತಾನೇ ನಮ್ಗೆ ವಾಪಸ್ ಬರೋದು. ಅದೇ ತರ ನಮ್ ಎದುರುಗಡೆ ಇರೋ ಪರ್ಸನ್ನಿಗೂನು ನಾವ್ ಏನ್ ಕೊಡ್ತೀವೋ ಅದ್ ನಮಗ್ ವಾಪಸ್ ಬರುತ್ತೆ. ನಾವ್ ತುಂಬಾ ಪ್ರೀತಿಯಿಂದ ನಾವ್ ನಗ್ತಾ ಮಾತಾಡಿದ್ರೆ ಅವ್ರ ಕಡೆಯಿಂದನೂ ಪ್ರೀತಿ ನಗು ಬರುತ್ತೆ. ಇಲ್ಲ ಅಂತಂದ್ರೆ ಅದು ಒನ್ ಸೈಡೆಡ್ ಎಕ್ಸ್ಪೆಕ್ಟೇಷನ್ ಇರಬಾರ್ದು. ಮೊದ್ಲಿನೇದಾಗಿ ನಾವು ಧ್ಯಾನಕ್ಕೆ ಬಂದ್ಮೇಲೆ ಎಕ್ಸ್ಪೆಕ್ಟೇಷನ್ ಇರಬಾರ್ದು. ಅವ್ರು ನನ್ನ ಹಾಗ್ ಮಾಡ್ಬೇಕು, ಹೀಗ್ ಮಾಡ್ಬೇಕು, ನಗ್ತಾ ಇರ್ಬೇಕು, ನನ್ ಜೊತೆಗ್ ಧ್ಯಾನ ಕೂತ್ಕೋ, ಆ ಎಕ್ಸ್ಪೆಕ್ಟೇಷನ್ ಬಿಟ್ಬಿಡ್ಬೇಕು. ವೆನ್ ಯು ಅಕ್ಸೆಪ್ಟ್ ಆಸ್ ದೇ ಆರ್, ಅವ್ರು ಹೇಗಿದ್ದಾರೆ ಹಾಗೆ ಅಕ್ಸೆಪ್ಟ್ ಮಾಡಿದಾಗ ನಿಮ್ಗೆ ಅದ್ ಏನು ಅನ್ಸೋದೇ ಇಲ್ಲ. ಅವ್ರು ಹಂಗ್ ಮಾಡ್ತಿದಾರೆ ಹಿಂಗ್ ಮಾಡ್ತಿದಾರೆ ಅನ್ಸೋದೇ ಇಲ್ಲ. ಅದನ್ ಬಿಟ್ಬಿಡಿ ಮೊದ್ಲು. ಆ ಎಕ್ಸ್ಪೆಕ್ಟೇಷನ್ ನ ಬಿಟ್ಬಿಟ್ಟು ಅವ್ರು ಹೇಗಿದಾರೋ ಹಾಗೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಮಕ್ಳಾಗ್ಲಿ, ಗಂಡ ಆಗ್ಲಿ, ಪಕ್ಕದ ಮನೆಯವ್ರಾಗ್ಲಿ, ಅವ್ರು ಹಂಗೆ ಅಂತ ಅನ್ಕೊಂಡ್ ಅಕ್ಸೆಪ್ಟ್ ಮಾಡ್ಬಿಟ್ರೆ ನಿಮ್ಗೆ ಏನು ಅನ್ಸೋದಿಲ್ಲ. ಅವ್ರು ಏನ್ ಮಾಡಿದ್ರು ನಿಮ್ಗೆ ಏನ್ ಅನ್ಸೋದಿಲ್ಲ. ಇನ್ನು ಹಿಂಗಿರ್ಬೇಕಾಗಿತ್ತು ಅಂದಾಗ ತಾನೇ ಪ್ರಾಬ್ಲಮ್ ಆಗೋದು. ಅದನ್ನೇ ಬಿಟ್ಬಿಡ್ಬೇಕು, ಆ ಎಕ್ಸ್ಪೆಕ್ಟೇಷನ್ ಬಿಟ್ಬಿಡ್ಬೇಕು. ನಮ್ಮ ತರ ಅವ್ರು ಇರ್ಬೇಕು ಅಂತ ಇಲ್ಲ. ನಮ್ಮ ಮನಸ್ಸಲ್ಲಿ ಏನೇನಾಗುತ್ತೋ ಅದು ಅವ್ರಿಗೆ ಗೊತ್ತಾಗ್ಬೇಕಂತ ಏನಿಲ್ಲ. ಅವ್ರಿಗೆ ಏನಾಗುತ್ತೋ ಅದನ್ನ ಸಾಧ್ಯವಾದ್ರೆ ಅರ್ಥ ಮಾಡ್ಕೊಳಕ್ ನೋಡಿ. ಇಲ್ಲ ಅಂದ್ರೆ ಅವ್ರನ್ನ ಅವ್ರ ಪಾಡಿಗೆ ಬಿಟ್ಬಿಡಿ, ನಿಮ್ ಪಾಡಿಗೆ ನೀವ್ ಇದ್ಬಿಡಿ. ಅದು ಬೆಸ್ಟ್ ಮೆಥಡ್, ಬೆಸ್ಟ್ ಮೆಥಡ್. ಉಪನ್ಯಾಸಕರು ಅಂತ ಹೇಳೋ ತಮ್ಗೆ ನೀವ್ ಹೇಳೋ ಮಾತು ಉಪನ್ಯಾಸಕರು ಅಂತ ಎದಕ್ಕೆ ಹೇಳ್ತಾರೆ ಹೇಳಿ? ನಾನ್ ಅಳವಡಿಸ್ಕೊಂಡಿರೋದು ಇದು, ನಾನ್ ಅಳವಡಿಸ್ಕೊಂಡಿರೋದು. ಸೊ ಅವಾಗ ಅವ್ರು ಕ್ಷೇಮ, ನಾವು ಕ್ಷೇಮ ಅಲ್ವಾ? ಅವರು ಚೆನ್ನಾಗಿರ್ತಾರೆ, ನಾವು ಚೆನ್ನಾಗಿರ್ಬಹುದು. ಇಲ್ಲ ಅಂದ್ರೆ ಅವ್ರ ಮೇಲೆ ಸುಮ್ನೆ ದೂರ ಆಗ್ತಾ ಹೋದ್ರೆ ದೂರಗಳ ರಾಶಿ ಬೀಳುತ್ತಲ್ಲ, ಅಷ್ಟೇ ಬಿಟ್ರೆ ಇನ್ನೇನು ಬರೋದಿಲ್ಲ ನಮ್ಗೆ. ಅದರಿಂದ ರಿಯಾಕ್ಷನ್ ಎಕ್ಸ್ಪೆಕ್ಟ್ ಮಾಡ್ಬೇಕು, ಅದರಿಂದ ಏನೋ ಒಂದು ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ಬೇಕು ಅಂತಂದ್ರೆ ನಾವ್ ಎಷ್ಟ್ರ ಮಟ್ಟಿಗೆ ಇರ್ಬೇಕು, ಮೊದ್ಲು ನಾವು ಕರೆಕ್ಷನ್ ಮಾಡ್ಕೋಬೇಕು. ಮೊದ್ಲು ನನ್ನಿಂದ ಶುರು ಆಗ್ಬೇಕು ಕರೆಕ್ಷನ್, ಅವ್ರನ್ನ ಕರೆಕ್ಷನ್ ಮಾಡೋದಲ್ಲ. 100%. ಹೌದು, ಅದು ಬೆಟರ್. ಯಾಕೆಂತಂದ್ರೆ ನಾವು ಇಲ್ಲಿ ಬಂದಾಗೋಗ್ಬಿಟ್ಟಿದೆ, ನಾವೇ ಎಲ್ಲರನ್ನೂ ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಹಂಗಿದ್ದಾಗ ಅವ್ರನ್ನ ಹಂಗಂಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ಧ್ಯಾನದಲ್ಲಿ ಎಷ್ಟೊಂದು ಸ್ಪೀಚ್ ಅಲ್ಲಿ ಹೇಳ್ತಾ ಇರ್ತಾರೆ, ಹೇಗಿದ್ಯೋ ಪ್ರಪಂಚ ಹೇಗಿದ್ಯೋ ಅದನ್ನೇ ಅಕ್ಸೆಪ್ಟ್ ಮಾಡ್ತೀವಿ, ನಮ್ ಮನೇಲಿರೋರ್ನ ಅಕ್ಸೆಪ್ಟ್ ಮಾಡ್ಕೊಳಕ್ ಏನ್ ಕಷ್ಟ. ಹಾಗೆ ಅಕ್ಸೆಪ್ಟ್ ಮಾಡ್ಬಿಟ್ರೆ ಆಯ್ತು. ಇದು ಒಂದ್ ವರ, ಇದು ಒಂದ್ ವರ, ಇದು ಒಂದ್ ವರ ಅಂತ ಎಲ್ಲಾ ದೇವ್ರು ಕೊಟ್ಟಿದ್ದು, ನಾನೇ ತಗೊಂಡಿದ್ದು ಎಲ್ಲಾನು ಅಕ್ಸೆಪ್ಟ್ ಮಾಡ್ಕೊಂತ ಹೋದ್ರೆ ಅವ್ರನ್ನು ಖುಷಿಯಾಗಿರ್ಬೋದು, ನಾವು ಖುಷಿಯಾಗಿರ್ಬೋದು. ಅದು ನಾನು ಅಳವಡಿಸಿಕೊಂಡ ಸತ್ಯ. ಒಂದ್ ವಿಷಯ ಎಲ್ಲರೂ ಗಮನ ಹರಿಸಿ, ನಾವು ಸೆಲೆಕ್ಟ್ ಮಾಡ್ಕೊಂಡು ತಂದೆ ತಾಯಿನ ನಾವು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಿ, ನಮ್ಮ ಫ್ರೆಂಡ್ಸ್ ನ ನಾವು ಸೆಲೆಕ್ಟ್ ಮಾಡ್ಕೊಂಡು ಆ ಯೂನಿವರ್ಸಿಟಿಯಿಂದ ಬಂದಿರೋದು. ನಮಗಾಗಿ ಬೇರೆಯವರು ನಮ್ಗೆ ಯಾರು ಕಳ್ಸಿಲ್ಲ. ನಮ್ಮ ಒಂದು ಸ್ವಯಂಕೃತ ವಿಷಯಗಳಿವೆಲ್ಲ ನಾವೇ ಸೆಲೆಕ್ಟ್ ಮಾಡ್ಕೊಂಡು ನಾವೇ ಅವ್ರ ಜೊತೆ ಇರ್ಬೇಕು ಅಂತ ಬಂದಿರೋದ್ರಿಂದ ನಾವೇ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಇದು ಯಾರು ನಮಗೆ ಬಲವಂತವಾಗಿ ನಮ್ಗೆ ಇಂಥವ್ರು ಬೇಕು ಅಂತವ್ರ ಬೇಕು ಅಂತ ಕಟ್ಟಿದ್ದಲ್ಲ. ನಾವೇ ನಮ್ಮ ಮನಸ್ಫೂರ್ತಿಯಾಗಿ ಒಪ್ಕೊಂಡು ಇವರೇ ನಮ್ಮವರು ಅಂತ ನಾವು ಬಂದಿರೋದು. ಅದರಿಂದ ನಾವು ಅದನ್ನ ಅರ್ಥ ಮಾಡ್ಕೊಂಡು ಮೇಡಮ್ ಹೇಳ್ದಂಗೆ ಅಡ್ಜಸ್ಟ್ ಮಾಡ್ಕೊಂಡೋದ್ರೆ ಎಲ್ಲ ತಿಳ್ಕೋಬೇಕು. ಅಂದ್ರೆ ನಮ್ಮ ಆತ್ಮಕ್ಕೆ ಬುದ್ಧಿ ಕಲ್ಸಕ್ಕೆ ಅಂತ ಅವ್ರೆಲ್ಲ ಇರೋದು. ನಮ್ಮ ಆತ್ಮ ಅದರಿಂದ ಏನೋ ಬುದ್ಧಿ ಕಲಿತಿದೆ ಅಂತ ಅಂದ್ಕೊಂಡ್ಬಿಡ್ಬೇಕು. ಅವಾಗ ಇನ್ನು ಖುಷಿ ಆಗತ್ತೆ. ಇದೊಂದ್ ಬುದ್ಧಿ ಕಲ್ತ್ಕೊಂತು ನಮ್ಮ ಆತ್ಮ. ಅಂದ್ರೆ ನಾನು ಅನ್ನೋ ಆತ್ಮ ಇದ್ರಲ್ಲೂ ಬುದ್ಧಿ ಕಲ್ತ್ಕೋತಾ ಇದೆ, ಇದ್ರಲ್ಲೂ ಬುದ್ಧಿ ಕಲ್ತ್ಕೋತಾ ಇದೆ ಅಂತ ಎಲ್ಲದೂ ಒಳ್ಳೇದ್ಕೆ, ಆಗ್ತಾ ಇರೋದು ಒಳ್ಳೇದ್ಕೆ, ಆಗಿರೋದು ಒಳ್ಳೇದ್ಕೆ, ಆಗೋದು ಒಳ್ಳೇದ್ಕೆ ಅಂತ ಅಂದ್ಕೊಂಡ್ಬಿಟ್ರೆ ಎಲ್ಲ ಆರಾಮ್. ನಾವು ಮಾಡಿರುವಂತ ಎಲ್ಲಾ ಕರ್ಮಗಳು ಕಳ್ಕೊಂಡೋದ್ರೆ ಮುಂದೆ ನಮ್ಗೆ ಒಳ್ಳೆ ದಾರಿ ಸಿಗ್ತದೆ. ಅದಕ್ಕೆ ಪ್ರಯತ್ನ ಮಾಡಿ.
ಅದು ಬಿಟ್ಟು ಬೇರೆ ಯಾವ್ದು ದಯವಿಟ್ಟು ಯೋಚನೆ ಮಾಡಬೇಡಿ. ಅವ್ರು ನಮ್ ಜೊತೆ ಹೊಂದಾಣಿಕೆ ಆಗ್ಲಿ ಇನ್ನೊಂದಾಣಿಕೆ ಆಗ್ಲಿ ಬೇಡ, ನಾವೇ ಹೊಂದಾಣಿಕೆ ಮಾಡ್ಕೊಂಡು ಹೋಗೋಣ. ಆದಷ್ಟು ನಾವೇ ಅವ್ರ ಜೊತೆ ತಲೆ ಬಗ್ಸಿ ನಡೆದ್ರೆ ಏನು ತಪ್ಪಾಗಲ್ಲ. ನಾನು ಮೊದ್ಲೇ ಹೇಳಿದ್ದೆ 3 ಸೂತ್ರಗಳು ತ್ರಿದಳ ಅಂತ ಹೇಳ್ತಾ ಬರ್ತಾ ಇದ್ದೆ. ಇವತ್ತು ಬಂದಿದೆ, ಇವತ್ತಿರ್ತದೆ, ನಿನ್ನೆ ಬಂದು ಇವತ್ತಿರ್ತದೆ, ನಾಳೆ ಹೋಗುತ್ತೆ ಅಷ್ಟೇ. ಅದಕ್ಕೆ ವೆಯ್ಟ್ ಮಾಡ್ಬೇಕು. ವೆಯ್ಟ್ ಮಾಡೋ ಬುದ್ಧಿ ನಮ್ಗಿದ್ರೆ ಆ ಸಮಸ್ಯೆ ನಮಗ್ ಬರೋದೇ ಇಲ್ಲ. ಇವತ್ತಿದ್ ನನ್ ಮನೆ, ನಾಳೆ ಇನ್ಯಾರ್ದ ಮನೆ ಗೊತ್ತಿಲ್ಲ. ಅಂತದಕ್ಕೆ ನಾನು ಯಾಕೆ ಬಾಧೆ ಪಡ್ಬೇಕು, ಯಾಕೆ ತಲೆ ಕೆಡ್ಸ್ಕೋಬೇಕು ಅನ್ನೋದು ಒಂದೇ ಒಂದು ವಿಷಯನ ನಾವ್ ಮನ್ಸಲ್ಲಿ ಇಟ್ಕೊಂಡ್ರೆ ಸಾಕು. ಅದು ನಮ್ಗೆ ಸಂಪೂರ್ಣ ನೆಮ್ಮದಿ ಕೊಡ್ತದೆ. ಇವತ್ತು ನಿಮ್ದು ನಾಳೆ ನಂದು ಅನ್ನೋದು ಬೇಡ. ಇವತ್ತು ಇಲ್ಲಿದ್ದೀವಿ ನಾವು, ನಿನ್ನೆ ಬಂದಿದ್ದೀವಿ, ಇವತ್ತಿದ್ದೀವಿ, ನಾಳೆ ಹೋಗ್ತೀವಿ. ಇದಕ್ಕೆ ಯಾಕೆ ನಾನು ಜಗಳ ಆಡ್ಬೇಕು, ಇದಕ್ಕೆ ಯಾಕೆ ನಾನು ಜೊತೆ ಕಾದಾಡಬೇಕು, ಬೇಡ. ನಗ್ನಗ್ತಾ ಇದ್ಬೇಡ. 5 ನಿಮಿಷ ವೆಯ್ಟ್ ಮಾಡಿದೆ ಸಾಕು. 5 ನಿಮಿಷ ನಾವು ಸುಮ್ಮನೆ ಇದ್ಬಿಟ್ರೆ ಆ ಕೋಪ ನಮ್ಮಿಂದ ಆಚೆ ಹೊಟ್ಟೋಗ್ತದೆ. ಆಮೇಲೆ ಏನಾಗುತ್ತೆ, ಅವ್ರಿಗೆ ಬೇಜಾರಾಗುತ್ತೆ, ಅಯ್ಯೋ ಏನಪ್ಪ ನಾನು ಹಿಂಗ್ ಮಾತಾಡ್ದೆ ಅಂತ. ಅಷ್ಟೇ, ಹೊಟ್ಟೋಯ್ತು. ತಾಳ್ಮೆ. ರಿಪೇರಿ ಮಾಡೋ ಅವಶ್ಯಕತೆನೇ ಇಲ್ಲ. ನಮ್ಮ ಅಜ್ಜಿ ಒಬ್ರು ಹೇಳ್ತಾ ಇದ್ರು, ಅವ್ರು ತೆಲುಗಲ್ಲಿ ಮಾತಾಡ್ತಾ ಇದ್ರು ಅವಾಗ. ತಾಳಿದವನು ಬಾಳಿಯವನು ಅಂತ ಕನ್ನಡದಲ್ಲಿ ಹೇಳಿದ್ರೆ, ಅವರು ತೆಲುಗಲ್ಲಿ ಓರ್ಸ್ ನಂಬಿಕೆ ಓರ್ಗಲ್ ಪಟ್ನಮು ಅಂತ ಹೇಳ್ತಾರೆ. ಅಂದ್ರೆ ಓರ್ಸ್ ನಂಬಿಕೆ ಓರ್ಗಲ್ ಪಟ್ನಮು, ಓರ್ಗಲ್ನು ದೊಡ್ಡ ಪಟ್ನ ಅಂತ ಸಿಗ್ತದೆ ನೆಮ್ಮದಿಯಾಗಿ ನಾವು ಸಮಾಧಾನವಾಗಿದ್ರೆ ಅಂತ. ಅಷ್ಟೇ, ನಿಧಾನವಾಗಿ ನಾವು ಏನ್ ಮಾಡ್ಬೇಕು, ಅವತ್ ಬಂದಿದೆ ಸ್ವಲ್ಪ ಕಣ್ಮುಚ್ಕೋಣ, ಹೊಟ್ಟೋಗುತ್ತೆ. ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು? ಈ ಒಂದು ತತ್ವನ ನಾವು ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಪರ್ಯಂತ ನಗನಗ್ತಾ ಇರ್ತೀವಿ. ನಾನು ಅಳವಡಿಸ್ಕೊಂಡಿರೋದು ಬರ್ತಾ ಬರ್ತಾ ಇದೇ ಪದ್ಧತಿನ. ಮೊದ್ಲು ಎಲ್ಲಾನು ನಾನೇ ಇದ್ದಿದ್ದು, ಈಗ ಈ ಒಂದು ಪದ್ಧತಿನ ನಾನು ಅಳವಡಿಸ್ಕೊಂಡು ಬರ್ತಾ ಇದ್ದೀನಿ. ಇವತ್ ಬಂದಿದೆ, ಆಯ್ತು ಒಂದ್ ಮಾತು ಅಂದ್ರ ಆಯ್ತಪ್ಪ, ದೊಡ್ಡವ್ರು ಸುಮ್ಮನೆ ಇದ್ಬಿಡೋದು. 5 ನಿಮಿಷ ಆದ್ಮೇಲೆ ಅವ್ರಿಗೆ ಬೇಜಾರಾಗುತ್ತೆ, ಆಮೇಲೆ ಅವರೇ ಬರ್ತಾರೆ. ಅಷ್ಟೇ ತಾನೆ? ನೀ ಅಂತೂ ಇವಾಗ ಅಂತೂ ದೊಡ್ಡವನಾಗಿದ್ಯಾ ಅಂತ ಏನಿಲ್ವಲ್ಲ, ಅಂತೂ ಹೋಯ್ತು. ನನಗೇನಾಯ್ತು? ಆನೆ ಹೋಗ್ತಾ ಇರ್ತದೆ, ಎಷ್ಟೋ ಬೊಗಳ್ತಾ ಇರ್ತದೆ, ಆನೆಗೆ ಏನೇನ್ ಆಗ್ತದ? ಹಂಗೆ ತಾಳ್ಮೆ ಬೇಕು. ತಾಳ್ಮೆ ಇದ್ರೆ ಸಂಸಾರನೂ ಚೆನ್ನಾಗಿರ್ತದೆ, ಅಕ್ಕಪಕ್ಕದವರು ಚೆನ್ನಾಗಿರ್ತದೆ, ನಮ್ಮ ನೆರೆಯವರು ಚೆನ್ನಾಗಿರ್ತದೆ, ನಮ್ಮ ಬಾಯಿ ಚೆನ್ನಾಗಿದ್ರೆ ನಮ್ಮ ಊರು ಚೆನ್ನಾಗಿರ್ತದೆ. ಅಷ್ಟೇ. ಥ್ಯಾಂಕ್ ಯು ಮೇಡಮ್. ಇದಕ್ಕೆ ಧನ್ಯವಾದಗಳು ಮೇಡಮ್. ಉಪನ್ಯಾಸಕರು ಬಂದ್ರೇನೆ ಒಳ್ಳೆ 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 ಮಾತುಗಳು ಬರ್ತದೆ. ಇನ್ಯಾರನ್ನ ಮಾತಾಡ್ತೀರಾ? ಉಮಾದೇವಿ ಮೇಡಮ್ ಮಾತಾಡಕ್ಕೆ ಹ್ಯಾಂಡ್ ರೈಸ್ ಮಾಡೋರೆ ಸರ್. ನಮಸ್ಕಾರ ಮೇಡಮ್. ಬಂದರೆ ನಾ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಮಾತಾಡಿ ಮೇಡಮ್. ಶಶಿಕಲಾ ಮೇಡಮ್ ಹೇಳಿದ್ದು ಕರೆಕ್ಟ್, ನೀವು ಹೇಳಿದ್ದು ಕರೆಕ್ಟ್, ಇಬ್ರು ಹೇಳಿದ್ದು ಕರೆಕ್ಟ್. ನಾನು ನನ್ನ ಜೀವನದಲ್ಲಿ ಹಂಗೆ ಅಳವಡಿಸ್ಕೊಂಡಿದ್ದೀನಿ ಸರ್. ಇದೆ ಅವ್ರು ಹೇಳಿದ್ರಲ್ಲ ಅದು ಕರೆಕ್ಟ್, ನೀವ್ ಹೇಳಿದ್ದು ಕರೆಕ್ಟ್. ಎರಡು ಕರೆಕ್ಟ್ ಆಗಿದೆ ಸರ್. ಎರಡನ್ನೂ ಜೀವನದಲ್ಲಿ ಅಳವಡಿಸ್ಕೋಬೇಕು. ನಾನು ಅದನ್ನೇ ಪಾಲನೆ ಮಾಡ್ತಾ ಇರೋದು. ಒಬ್ರು ತಿದ್ದೋದ್ಕಿಂತ ನಾವೇ ತಿದ್ಕೊಳ್ಳೋದು ಬಹಳ ಒಳ್ಳೇದು ಅಲ್ವಾ? ತುಂಬಾ ಒಳ್ಳೇದು. ಅಷ್ಟೇ ನಮ್ಗೆ ಬೇಕಾಗಿರೋದು. ಮಾತಿಗೆ ಮಾತು ಬೆಳೆದ್ರೆ ಕೈ ಬೆಳೆಯುತ್ತೆ. ಮಾತೇ ಬೆಳಿಲಿಲ್ಲ ಅಂದ್ರೆ ಮುಂದೆ ಏನಿದೆ? ಏನು ಇಲ್ಲ. ಅದಕ್ಕೆ ಒಬ್ರು ತಿದ್ದಕ್ಕೂ ಪ್ರಯತ್ನ ಮಾಡ್ಬಾರ್ದು ಸರ್. ಗಂಡನಾಗ್ಲಿ ಮಕ್ಳೇ ಆಗ್ಲಿ ಅವ್ರು ತಿದ್ದೋ ಪ್ರಯತ್ನ ನಾವ್ ಮಾಡ್ಬಾರ್ದು. ಅವ್ರು ಹಂಗಂತ ಎಲ್ಲಾ ಸಮಯದಲ್ಲೂ ಸುಮ್ನೇನು ಇರಬಾರ್ದು. ಕೆಲವು ಟೈಮಲ್ಲಿ ಸಮಯದಲ್ಲ, ಕೆಲವೊಂದ್ ಸಮಯದಲ್ಲಿ ಒಳ್ಳೆ ಮಾತು ಹೇಳ್ಬೇಕು. ಇಬ್ಬರ ಮಾತು ಸತ್ಯ ಅನಿಸ್ತು ಸರ್, ಅದಕ್ಕೆ ಅಡ್ರೆಸ್ ಮಾಡಿದೆ. ಒಳ್ಳೆ ಮಾತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಯ್ತಾ ಎಲ್ಲಾರ್ದುನು? ಇನ್ಯಾರನ್ನ ಮಾತಾಡ್ತೀರಾ? ಏನಮ್ಮ, ಯಾರು ಮಾತಾಡಲ್ವಾ? ಸರಿ, ಓಕೆ ಅಮ್ಮ, ಸಂಪನ್ನಗೊಳಿಸೋಣ ಇವತ್ತು ಕಾರ್ಯಕ್ರಮ. ನಾಳೆ ದಯವಿಟ್ಟು ಎಲ್ಲಾರು ಒಂದೊಂದು ಪಲ್ಲವಿ, ನಾಳೆ ಒಂದೊಂದು ಪಲ್ಲವಿ. ನಾಳೆ ಪ್ರೋಗ್ರಾಮ್ನ ಶನಿವಾರಕ್ಕೆ ಮುಂದೋಣ. ಧ್ಯಾನದ್ದು ಒಂದು 20 ನಿಮಿಷ ಮಾಡೋಣ, ಮೌನ ಧ್ಯಾನ ಮಾಡೋಣ ಅನ್ಕೊಂಡಿದ್ದೀನಿ ಅಲ್ಲೇ. ಯಾಕೆಂದ್ರೆ ಸ್ವತಂತ್ರ ದಿನಾಚರಣೆ ಎಲ್ಲಾ, ಇವಾಗ ಒಂದು ಮೆಸೇಜ್ ಹಾಕಿದ್ದೆ ಇವತ್ತು, ಎಲ್ಲಾ ಸೈನಿಕರಿಗೆ ನಾವು ಒಂದು ವಂದನೆ ಸಲ್ಲಿಸೋಣ ಅಂತ ಅದನ್ನೊಂದು ಹಾಕಿದ್ದೆ ನಾನು ಸಂಕಲ್ಪದಲ್ಲಿ. ಯಾರೆಷ್ಟು ಜನ ನೋಡಿದ್ರೋ ಗೊತ್ತಿಲ್ಲ. ಇವತ್ತು ನಾವು ಎಲ್ಲ ಸೈನಿಕರಿಗೆ ಒಂದು ನಮನ ಸಲ್ಲಿಸೋಣ ಅಂತ ಹೇಳಿದ್ದೆ. ಅದೇ ರೀತಿ ನಾಳೆ ನಾವು ಪ್ರಾರಂಭದಲ್ಲಿ ನಾವು ನ್ಯಾಷನಲ್ ಅಂತ ಮಾಡ್ಬಿಟ್ಟು ಆಮೇಲೆ ಎಲ್ಲರ ಹತ್ರನೂ ಒಂದೊಂದು 2 ಪಲ್ಲವಿ ಹಾಡನ್ನ ಕೇಳೋಣ. ಹಾಡು ಬರ್ತಾ ಇದ್ರು ಪರವಾಗಿಲ್ಲ, ನೀವು ಕವನಾದ್ರೂ ಹೇಳಿ, ಇಲ್ಲ 1-2 ಮಾತಾದ್ರೂ ಎಲ್ಲಾರು ತಿಳಿಸ್ಕೊಡಿ. ಧನ್ಯವಾದಗಳು ಎಲ್ಲರಿಗೂ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬರ್ತೀವಿ ಮೇಡಮ್.
ಸಂಪನ್ನಗೊಳಿಸಿ ಹೇಳಿರೋ ಪ್ರಶ್ನ ಪ್ರತಿಯೊಬ್ರು ಕೇಳಿಸ್ಕೊಂಡಿದ್ದಾರೆ. ನಾಳೆ ಎಲ್ಲಾ ಮಾಡ್ತೀನಿ ಅನ್ನೋರೆಲ್ಲ ಒಂದ್ಸತಿ ಒಂದ್ ಥಮ್ಸ್ ಅಪ್ ತೋರಿಸ್ಬಿಡಿ. ಥ್ಯಾಂಕ್ ಯು. ಶಂಕು ಮುದ್ರೆ ಮಾಡ್ತಾವ್ರೆ ಮೇಡಮ್ ಥಮ್ಸ್ ಅಪ್ ತೋರಿಸಿ ಅಂದ್ರೆ. ಓಕೆ ಓಕೆ ಸಾಹಿತ್ಯ ಹೇಳಿದ್ದಾರೆ. ನಾಳೆ ಹಾಗಾದ್ರೆ ಇವು ನಮ್ಮ ಬತ್ತಳಿಕೆಯಿಂದ ಏನೇನ್ ಬರುತ್ತೆ ಅಂತ ನಾಳೆ ಟ್ರೈ ಮಾಡೋಣ ಸರ್. ಎಲ್ಲ ಬರ್ದಿಟ್ಕೊಳ್ಳೋಣ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಿಮ್ಮ ಈ ಒಂದು ಏನ್ ಹೇಳ್ತಾರೆ ಅನುಬಂಧ ನಮ್ಮಲ್ಲಿ ಯಾವಾಗೂ ಹೀಗೆ ಇರ್ಲಿ. ಯಾಕೆಂದ್ರೆ ನಾವ್ ಏನೇ ಇದ್ ಮಾಡಿದ್ರು ಎಷ್ಟು ಜನ ಎಷ್ಟು ಕೂಡಿ ನಾವ್ ಈ ತರ ಅಲ್ಲ ಆ ತರ ಮಾಡಬಹುದು ಅಂತ ನೀವು ಒಂದೊಂದು ಸಜೆಷನ್ಗಳು ಕೊಡ್ತಾ ಇದ್ದೀರಾ ಮೇಡಮ್. ಥ್ಯಾಂಕ್ ಯು ಮಾಸ್ಟರ್ಸ್ ಎಲ್ಲರಿಗೂನು. ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಧ್ಯಾನಕ್ಕೆ ಮೀಸಲಾಗಿಟ್ಟಿದ್ದಕ್ಕೆ ನಿಮಗೂ ಸಹಿತ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ಎಷ್ಟು 30 ಜನ ಇದ್ರು ಆ ಎಲ್ಲಾ ಮಾಸ್ಟರ್ಸ್ಗೂ ಒಂದು ಸತಿ ಬಂದಿದ್ದಕ್ಕೆ ಎಲ್ಲರಿಗೂ ಒಂದು ಸತಿ ಒಂದು ಕೃತಜ್ಞತೆ ತೋರಿಸ್ತಾ ಇದ್ದೀನಿ. ಹಾಗೆ ನಮ್ಮ ಮಹಾ ಅವತಾರ್ ಫೌಂಡೇಶನ್ ನ ಎಲ್ಲ ಸಿಬ್ಬಂದಿ ವರ್ಗದವರೆಗೂ ನಾನು ಥ್ಯಾಂಕ್ ಯು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಸಂಪನ್ನ ಮಾಡೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್.